ಗಮ್ಮತ್. ಕಾಮಿಡಿ ಕಿಲಾಡಿಗಳು ಸೀಸನ್ 5 ಈ ಒಂದು ಸೀಸನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ಕಾಮಿಡಿ ಕಿಲಾಡಿಗಳು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ಲುಂಗಿ ಇಸ್ತ್ರಿ ಮಾಡ್ಕೊಂಡು ಅದನ್ನ ಉಟ್ಕೊಂಡು ಮಲ್ಕೋತಾರೆ. ಯಾಕಂದ್ರೆ ಇವ್ರು ಮಲ್ಕೋಬೇಕಾದ್ರೆ ನಿದ್ರಾವಸ್ಥೆಯಲ್ಲಿ ಜೂನಿಯರ್ ರಿಷಬ್ ಶೆಟ್ಟರ್ ಅಂತ ತಿಳ್ಕೊತೀವಿ. ಫಸ್ಟಿಗೆ ಎಂಟ್ರಿ ಎಲ್ಲ ಕೊಡಬೇಕಾದ್ರೆ ಬೌನ್ಸರ್ಸ್ಗಳೆಲ್ಲ ಬಂದು ನಿಂತ್ಕೊಂಡ್ರು, ಎಲ್ಲರೂ ಕೂಡ ಶಾಕ್ ಆದ್ರು. ಆ ಮ್ಯೂಸಿಕ್ ಎಲ್ಲ ಬಂದಾಗ ಓ ರಿಷಬ್ ಶೆಟ್ಟಿ ಅವರೇ ಬಂದ್ರು ಅಂತೇಳಿ ತಿಳ್ಕೊಂಡ್ರು. ಇವ್ರು 5 ರೂಪಾಯಿ ಆಕ್ಟಿಂಗ್ ಮಾಡಂದ್ರೆ 100 ರೂಪಾಯಿ ಮಾಡಿರ್ತಾರೆ. ಬ್ಯಾಡ್ಗಿ ಊರಿನ ಬೆಡಗಿ ಮಸ್ತ್ ಜವಾರಿ ಹುಡುಗಿ ಅಮೃತ ರೀ. ಒಂದು ಹೆಣ್ಣು ಗುಳೋ ಅಂತ ಕಣ್ಣೀರ್ ಹಾಕೊಂಬಂದ್ರೆ ಆ ಕಣ್ಣೀರ್ ಕತೆ ಕೇಳೋರು ಇಲ್ಲಿ ಯಾರು ಇಲ್ವಾ? ಬಾಳಿನ ದೀಪ ಉರ್ಸಿ ಮಾವ ಉರ್ಸಿ. ನಾನು ಅವಳಲ್ಲ ಅವನು ಅನ್ನೋದು ನಿಮ್ಗೆ ಸ್ಟಾಂಪ್ ಅನ್ನೋದು ಬೇಕು. ನಾನು ಅವಳಲ್ಲ ಅವನು. ದರ್ಶನ್ ಜಿ. ಸೇಡೆಂಬ ಸೈತಾನ ನನ್ನ ಹೃದಯದಾಗ ಮನೆ ಮಾಡಯಾನ. 5 ವರ್ಷಗಳ ನಂತರ ಈ ಊರಿಗೆ ಆಗಮನ. ಯಾವುದರಿಂದ ಬಗ್ಗಿಸಲಿ ಆ ಭೂಪತಿಯ ತಲೆಯನ್ನ. ಉರುಗಪ್ಪ ಉಂಡಾಡಿ ಉರುಗಪ್ಪ ಈ ಅಪ್ಪ. ಇದೊಂದು ಪರ್ಫಾರ್ಮೆನ್ಸ್ ನೋಡಿ ಮಾತಾಡ್ಸಕ್ಕೂ ಯೋಚನೆ ಬರ್ತೈತೆ. ಹೊಸಬರಿಗೆ ಅವಕಾಶವನ್ನ ಕೊಡ್ತಾ ಕಾಮಿಡಿ ಕಿಲಾಡಿಗಳು ಅನ್ನುವಂತಹ ಅದ್ಭುತ ರಿಯಾಲಿಟಿ ಶೋ ಮೂಲಕ ಹೊಸಬರನ್ನ ಕರ್ನಾಟಕ ಜನತೆಗೆ ಪರಿಚಯಿಸುತ್ತಿರುವಂತಹ ಕಾಮಿಡಿ ಕಿಲಾಡಿಗಳು ಸೀಸನ್ 5 ಈಗಾಗಲೇ ಜಿ ಕನ್ನಡ ವಾಹಿನಿಯಲ್ಲಿ ಶುರುವಾಗಿದೆ. ಸೊ ಈ ಒಂದು ಸೀಸನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ಒಂದಷ್ಟು ಕಾಮಿಡಿ ಕಿಲಾಡಿಗಳು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ಅವ್ರ ಪರಿಚಯ ನನಗಿಲ್ಲ, ನನ್ನ ಪರಿಚಯ ಅವ್ರಿಗಿಲ್ಲ. ಸೊ ಅವರ ಕಾಮಿಡಿ ಮೂಲಕ ಯಾವ ರೀತಿ ನಮ್ಮ ಬಾಸ್ ಟಿವಿ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರ ಪರಿಚಯದೊಂದಿಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್ 4 ಜನಕ್ಕೂ. ತುಂಬ ಖುಷಿ ಆಗ್ತಿದೆ. ಹೊಸಬರು ಎಲ್ಲ ಬಂದರೂ ಕೂಡ ನಿಮ್ಮ ಹೊಸತನವನ್ನು, ಅದ್ರ ಜೊತೆಗೆ ನಿಮ್ಮ ಹೊಸ ಅಭಿನಯವನ್ನೆಲ್ಲನೂ ಕೂಡ ಕನ್ನಡ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಕಿರಿತೆರೆ ವೀಕ್ಷಕರಿಗಾಗಿರ್ಬೋದು, ಅವರನ್ನು ಎಂಟರ್ಟೈನ್ ಮಾಡೋದಕ್ಕೆ ಒಂದಷ್ಟು ಸಮಯ ಹಿಡಿಯುತ್ತೆ. ಸೊ ನಿಮ್ಮ ಪರಿಚಯ ನೀವು ಮಾಡ್ಕೊಳ್ಳಿ, ಹಾಗೇನೆ ಕಾಮಿಡಿ ಕಚ್ಕೊಳ್ಳಿ, ಅಲ್ಲಿ ಕಾಮಿಡಿ ಪಂಚ್ ಅಲ್ಲ ಹಂಗೆ ಇರಲಿ. ಹೇಳಿ ಸರ್. ಮೊದಲನೇದಾಗಿ ನನ್ನ ಹೆಸರು ಸಂಕೇತ್ ಮಂಗಳೂರು. ಮೂಲತಃ ಮಂಗಳೂರಿನವನು. ಮಂಗಳೂರಿನಲ್ಲಿ ನಮ್ಮದೊಂದು ನಾಟಕ ಕಂಪನಿ ಇತ್ತು. ಅದು ಬಂದಾದಮೇಲೆ ಈಗ ನಾವು ಉತ್ತರ ಕರ್ನಾಟಕದಲ್ಲಿ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಕಂಪನಿಯಲ್ಲಿ ನಾನೀಗ ಪಾತ್ರವನ್ನು ಮಾಡ್ತಾ ಇದ್ದೇನೆ. ಸೊ ಇಲ್ಲಿಗೆ ಬರಬೇಕಾದ್ರೆ ಬಹಳಷ್ಟು ಆಡಿಷನ್ಗಳನ್ನೆಲ್ಲ ನಾವು ಮಾಡಿದ್ವಿ. ಸೀಸನ್ 3, ಸೀಸನ್ 4, ಸೀಸನ್ ಈಗ 5ಗೆ ನಾನು ಆಯ್ಕೆ ಆಗಿದ್ದೇನೆ. ಭಾಳಷ್ಟು ಸಂತೋಷ ಆಗ್ತಾಯಿದೆ. ಹಾಗೆ ಎಲ್ಲ ಕರ್ನಾಟಕದ ಜನತೆ ಕೂಡ ನನ್ನನ್ನು ಗುರುತಿಸಿದ್ದಾರೆ. ಸೊ ರಿಷಬ್ ಶೆಟ್ಟಿ, ಜೂನಿಯರ್ ರಿಷಬ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಕಾಮಿಡಿ ಕಿಲಾಡಿಗಳಲ್ಲಿ ನನ್ನನ್ನು ಎಲ್ಲರೂ ಕೂಡ ಜಿ ಕನ್ನಡದವರು ಪರಿಚಯಿಸಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ. ಬಟ್ ನಮಗೆ ಭಾಳಷ್ಟು ಕಷ್ಟದ ಒಂದು ಸಂದರ್ಭದಲ್ಲೂ ಕೂಡ ಇಲ್ಲಿಗೆ ಬರಬೇಕಾಗಿ ಬಂತು. ಬಟ್ ಬಂದ ಮೇಲೂ ಕೂಡ ನಮಗೆ ಬಹಳಷ್ಟು ಸಂತೋಷ ಆಯಿತು. ಏನಾಯಿತು ಅಂತಂದರೆ ಎಲ್ಲರೂ ಕೂಡ ನಮ್ಮನ್ನು ಗುರುತಿಸ್ತಾ ಇದ್ದಾರೆ. ಜೂನಿಯರ್ ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ಹಿಂಗಾಗಿರ್ಬೋದು, ಹಂಗಾಗಿರ್ಬೋದು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ನಮ್ಮನ್ನು ಬಹಳಷ್ಟು ಪರಿಚಯಿಸ್ತಾ ಇದ್ದಾರೆ. ಅದರಲ್ಲಂತೂ ಈಗ ನಾವು ಮಾಡ್ತಿರುವಂಥ ಸ್ಕಿಟ್ಗಳಾಗಿರ್ಬೋದು ಎಲ್ಲ ಆಲ್ ಓವರ್ ಕರ್ನಾಟಕದ ಜನತೆ ಕೂಡ ನಮಗೆ ಹೇಳ್ತಾ ಇದ್ದಾರೆ, ಇಲ್ಲ ಭಾಳ ಚೆನ್ನಾಗಿ ಬರ್ತಾ ಇದೆ, ಇದನ್ನೇ ಮುಂದುವರಿಸ್ಕೊಂಡು ಹೋಗಿ ಅಂತೇಳಿ. ಜಗ್ಗಣ್ಣವರಾಗಿರ್ಬೋದು, ತಾರಾ ಮೇಡಮ್ ಅವರಾಗಿರ್ಬೋದು, ಹಾಗೂ ನಮ್ಮ ಯೋಗರಾಜ್ ಭಟ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಫಸ್ಟು ಸೀಸನ್ನಲ್ಲಿ ಬಂದಂಥ ಏನು ಕಂಟೆಸ್ಟೆಂಟ್ಗಳಿದ್ದಾರೆ ಅವ್ರನ್ನೂ ಮೀರಿದಂಥ ಕಂಟೆಸ್ಟೆಂಟ್ಗಳು ಈಗ ಸೀಸನ್ 5ನಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದರು. ಭಾಳ ಸಂತೋಷ ಆಯಿತು ಇದನ್ನೆಲ್ಲ ಕೇಳಿ ನನಗೆ. ಸೊ ವೃತ್ತಿರಂಗಭೂಮಿ ಕಲಾವಿದನಾಗಿ ಈ ಒಂದು ವೇದಿಕೆ ಮೇಲೆ ಬಂದು ಬಹಳ ಸಂತೋಷ ಆಯಿತು ನನಗೆ. ತಂದೆ ತಾಯಿಗಳ ಒಂದು ಕನಸನ್ನು ನಾನು ನೆರವೇರಿಸಿದೆ. ಸೊ ಹಾಗೆ ತಂದೆ ತಾಯಿಗಳ ಕನಸು ಜೊತೆಯಲ್ಲಿ ಕೂಡ ಕಲಾಭಿಮಾನಿಗಳು ನಮ್ಮ ನಾಟಕವನ್ನು ನೋಡೋಕೆ ಬಂದಾಗ, ಇಲ್ಲ ನೀವು ಇಲ್ಲಿರಬಾರ್ದಾಗಿತ್ತು, ನೀವು ಟಿ ವಿ ಚಾನಲ್ಗಳಲ್ಲಿ ಫಿಲಮ್ಗಳಲ್ಲಿ ಹೋಗಬೇಕಾಗಿತ್ತು ಅಂತೇಳಿ ಹೇಳ್ಕೊಳ್ತಾ ಇದ್ರು. ಅವರ ಒಂದು ಕನಸು ಈಗ ನನಸಾಯಿತು ಅಂತೇಳಿ ನನಗೆ ಭಾಳ ಸಂತೋಷ ಆಯಿತು. ಅದೇ ನಾವು ನಿಮ್ಮನ್ನು ನೋಡಿದ ತಕ್ಷಣ ರಿಷಬ್ ಶೆಟ್ಟಿ ಅವರೇನು ಇಷ್ಟೊಂದು ಕುಳ್ಳಕ್ಕೆ ಆಗ್ಬಿಟ್ರಾ ಅಂತ ಯೋಚನೆ ಮಾಡ್ತಿದ್ದೆ. ಮೇ ಬಿ ನಾನೇ ಅಂದ್ಕೊಂಡೆ ಅಂತಂದರೆ, ಈಗ ಟೆಕ್ನಾಲಜಿ ಡೇ ಬೈ ಡೇ ಬೆಳೀತಾ ಇದೆ. ಬೇಕು ಅಂದಾಗ ಹೈಟ್ ಆಗ್ಬೋದು, ಬೇಕು ಅಂದಾಗ ಕುಳ್ಳಕ್ಕೆ ಆಗ್ಬೋದು. ಸೊ ಈ ಥರ ಏನಾದ್ರು ಹೊಸ ಪಾರ್ಟ್ 3ಗೆ ಏನಾದ್ರು ಇಂಟು ಕೊಟ್ಟಿದ್ದಾರಲ್ಲ, ಸೊ ಆ ಥರ ಏನಾದರೂ ಅದ್ರದ್ದು ಗೆಟಪ್ ಇರ್ಬೋದಾ ಅಂತ ಅನ್ಕೊಂಡೆ. ಆ ರೀತಿ ಏನಿಲ್ಲ. ಒಂದು ಸ್ಕಿಟ್ನಲ್ಲಿ ನಾನು ಕಾಮಿಡಿ ಅದನ್ನು ಮಾಡಿದ್ದೀನಿ. ನಾನು ಅದನ್ನು ಕಾಂತಾರ ಭಾಗ 3 ಇದೇ ಕಾಮಿಡಿ ಕಿಲಾಡಿಗಳ ವೇದಿಕೆ ಮೇಲೆ ಅದ್ರ ಸ್ಟೋರಿಯನ್ನು ಹೇಳಲಿಕ್ಕೆ ನಾನು ಬಂದಿದ್ದೇನೆ ಅಂತೇಳಿ ಹೇಳಿ, ನಮ್ಮನ್ನು ನೋಡಲಿಕ್ಕೆ ನೀವು ಬರ್ಬೋದು, ನಿಮ್ಮನ್ನು ನೋಡಲಿಕ್ಕೆ ನಾವು ಬರಬಾರ್ದಾ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರ ಕೂಡ ಹೇಳಿ ಅದನ್ನು ಆ ಕಾಮಿಡಿ ಸ್ಕಿಟ್ಟನ್ನು ಮಾಡಿದಾಗ ಎಲ್ಲರಿಗೂ ಕೂಡ ಭಾಳ ಸಂತೋಷ ಆಯಿತು. ಇಲ್ಲ ಕಾಮಿಡಿ ಕಿಲಾಡಿಗಳ ಸೆಟ್ನಲ್ಲಿ ಕಾಂತಾರ ಭಾಗ 3 ಓಪನ್ ಮಾಡಿ ಬರ್ತಾ ಇದ್ದಾರೆ, ಇವರು ತೆಗೆಯೋದಕ್ಕೆ ಬರ್ತಾ ಇದ್ದಾರೆ. ಅದು ಫಸ್ಟಿಗೆ ಎಂಟ್ರಿ ಎಲ್ಲ ಕೊಡಬೇಕಾದ್ರೆ ಬೌನ್ಸರ್ಸ್ಗಳೆಲ್ಲ ಬಂದು ನಿಂತ್ಕೊಂಡ್ರು, ಎಲ್ಲರೂ ಕೂಡ ಶಾಕ್ ಆದರು. ಯಾರು ಬಂದಿರ್ಬೋದು, ಯಾರೋ ಸೆಲೆಬ್ರಿಟಿ ಬಂದಿರ್ಬೋದು. ಆ ಮ್ಯೂಸಿಕ್ ಎಲ್ಲ ಬಂದಾಗ ರಿಷಬ್ ಶೆಟ್ಟಿ ಅವರೇ ಬಂದರು ಅಂತೇಳಿ ತಿಳ್ಕೊಂಡ್ರು. ತಾರಾ ಮೇಡಮ್ ಅವರು ಅಂತೂ ಫುಲ್ ಸರ್ಪ್ರೈಸ್ ಅವರಿಗೆ, ಬಂದ್ರಾ ಅಂತೇಳಿ. ನಾನು ಬಂದು ಎಂಟ್ರಿ ಕೊಟ್ಟ ತಕ್ಷಣ ನನ್ನದೊಂದು ಹೈಟಿಗೆ
ಈ ರೀತಿ ನೋಡಿದಾಗ ಅಯ್ಯೋ ನಿಜವಾಗ್ಲೂ ನಾವು ರಿಷಬ್ ಅವರೇ ಇಲ್ಲಿ ಬಂದಿದ್ದಾರೇನೋ ಅಂತೇಳಿ ಅಂದ್ಕೊಂಡ್ರು. ಬಟ್ ಇನ್ನೊಂದೇನು ಸಂತೋಷ ಆಗ್ತಾ ಇದೆ ಅಂತಂದರೆ ನನ್ನೊಳಗಡೆ ರಿಷಬ್ ಸರ್ ಅವರು ಆ ರೀತಿ ಒಂದು ಲುಕ್ ಇದೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಗೊತ್ತಿರಲಿಲ್ಲ. ಸೊ ಕಲಾವಿದರಾಗಿ ನಾವು ವೇದಿಕೆ ಮೇಲೆ ಅಭಿನಯಿಸಬೇಕಾದ್ರೆ ಈ ಆಡಿಯನ್ಸ್ಗಳೆಲ್ಲ ಇಲ್ಲ ನಿಮ್ದು ಆ ರೀತಿ ಒಂದು ಲುಕ್ ಇದೆ ಅಂತೇಳಿ ಹೇಳ್ತಾ ಇದ್ರು. ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ನಾವು, ಯಾಕಂದರೆ ನಾವು ಈ ರಂಗಭೂಮಿ ಮೇಲೆ ಅಭಿನಯವನ್ನು ಮಾಡಬೇಕಾದ್ರೆ ನಾವೇ ಆದಂಥ ಒಂದು ಅಭಿನಯವನ್ನು ಮಾಡ್ತಾ ಇರ್ತೀವಿ. ಆ ಕ್ಯಾರೆಕ್ಟರ್ನ ನಾವು ಅಭಿನಯ ಮಾಡ್ತಾ ಇರ್ತೀವಿ. ನಮ್ಮೊಳಗೂ ಈ ರೀತಿ ಇದ್ದಾರೆ ಅಂತೇಳಿ ಜನ ಪರಿಚಯಿಸ್ಕೊಟ್ರು ಅದನ್ನು. ನೀವು ಈ ರೀತಿ ಮಾಡಿರಿ, ಇಲ್ಲಿಗೆ ಬಂದಾಗ ಜೀ ಕನ್ನಡದವರು ಇಲ್ಲ ಈ ರೀತಿಯಾಗಿ ನಿಂದೊಂದು ಎಂಟ್ರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟು ಎಲ್ಲರಿಗೂ ಕೂಡ ಭಾಳ ಖುಷಿ ಆಯಿತು, ನಮಗೂ ಕೂಡ ಖುಷಿ ಆಯಿತು. ಇದನ್ನೆಲ್ಲ ಒಬ್ಬರು ಆ ವಿಟಿಯನ್ನು ಏನಿದೆಯಲ್ಲ ಆ ರಿಷಬ್ ಶೆಟ್ಟಿ ಅವ್ರದ್ದು ಎಂಟ್ರಿ ಆ ರೀತಿ ಒಂದು ವಿಟಿಯನ್ನು ನಮ್ಮ ರಿಷಬ್ ಶೆಟ್ಟಿ ಅವರ ಮಿಸ್ಸಸ್ ಆದಂಥ ನಮ್ಮ ಪ್ರಗತಿ ಶೆಟ್ಟಿ ಅವರು ಆ ಒಂದು ವಿಡಿಯೋವನ್ನು ನೋಡಿದ್ರಂತೆ. ಅದೇ ನಮ್ಗೆ ಭಾಳ ಸಂತೋಷ ಆಯಿತು. ಸೊ ಅವಾಗ ನಾನು ಹೇಳಿದೆ, ಇಲ್ಲಿಂದ ಕಪ್ ಗೆಲ್ತೀವೋ ಚೆಕ್ ಗೆಲ್ತೀವೋ ಅದನ್ನಂತೂ ನಮ್ಗೆ ಗೊತ್ತಾಗಿಲ್ಲ, ಅವರೆಲ್ಲರೂ ಕೂಡ ನೋಡಿದ್ರಲ್ಲ, ನನಗೆ ಅದು ಗೆದ್ದಷ್ಟೇ ಸಂತೋಷ ಆಯಿತು ಅಂತೇಳಿ. ಎಸ್, ಲೇಡಿ ಗೆಟಪ್ ಅಂದ ತಕ್ಷಣ ಈಗ ಆಗಲೇ ನೋಡ್ತಾ ಇದ್ದೆ ನಾನು, ಲೇಡಿ ಗೆಟಪ್ ಜೊತೆಗೆ ವೇರಿಯೇಷನ್ ಆಫ್ ವಾಯ್ಸು ಬರ್ತಾ ಇದೆ. ಏನು ಹೆಂಗೆ ಹೇಳ್ತಿದ್ರಿ? ಹಾಂ, ಬೇಬಿ ಬಟ್ ದಯವಿಟ್ಟು ನನ್ನ ಬಾಳಿನ ದೀಪನ ಉರ್ಸಿ ಮಾವ ಉರ್ಸಿ. ಇದು ಜಗ್ಗೇಶ್ ಸರಿಗೆ ಹೇಳ್ತಾ ಇದ್ದಿದ್ದು. ಯೋಗರಾಜ್ ಸರಿಗೆ ನಾನು ಬೇಬಿ ಬಟ್ ಅಂತ ಕರಿತಿದ್ದೆ ಪ್ರೀತಿಯಿಂದ. ಯೋಗರಾಜ ನನ್ನ ಪ್ರೀತಿಯ ಬೇಬಿ ಬಟ್ ಅಂತ ಹೇಳ್ತಿದ್ದೆ. ಆ್ಯಂಡ್ ತಾರಮ್ಮಂಗೆ ಅತ್ತಿಗೆ ಅಂತ ಕರಿತಿದ್ದೆ. ಅದಕ್ಕೆಮ್ಮ ಒಂದು ಹೆಣ್ಣಿನ ನೋವು ಇನ್ನೊಂದು ಹೆಣ್ಣಿಗೆ ಮಾತ್ರ ಗೊತ್ತಾಗೋದು. ಈ ಥರ ನಾನು ಅಳ್ತಾ ಇದ್ರು ನೀವು ಸುಮ್ಮನೆ ಕೂತಿದ್ರಲ್ಲ, ಇದು ಯಾವ ನ್ಯಾಯ ಹೇಳಿ ಅದಕ್ಕೆಮ್ಮ ಹೇಳಿ. ಸರ್ ಇಲ್ಲೂ ಅದೇ ಡೈಲಾಗ್ ಹೊಡೆದು ಆಮೇಲೆ ಎಲ್ಲರೂ ನೋಡಿದಾರಲ್ಲ ಏನು ಅನ್ಕೊಂತಾರೆ ಅಂದ್ರೆ ಪಕ್ಕ ಹುಡುಗಿನೇ ಅಂತಲೇ ಅನ್ಕೊಂತಾರೆ ಸರ್. ಸೊ ಹಂಗಾಗಿ ನನ್ನ ವಯಸ್ಸಲ್ಲೇ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವು ಮಾಡ್ತಿರೋದೇ ಆ ಕೆಲಸ. ಸೊ ಈಗ ಎಕ್ಸಾಂಪಲ್ ಸಾಕಷ್ಟು ಹಿಂದಿನ ಸೀಸನ್ಗಳಲ್ಲಿ ಕೂಡ ಅವ್ರು ಮಾಡಿದ್ದಾರೆ. ಸೊ ಈಗ ಇನ್ನೇನು ನಿಮಗೆ ನೆಗೆಟಿವ್ ಕಮೆಂಟ್ಸ್ ಆಗಿರೋ ಪಾಸಿಟಿವ್ ಕಮೆಂಟ್ಸ್ ಯಾವುದೇ ಬಂದರೂ ಕೂಡ ಅದನ್ನು ನಾವು ಸ್ಫೂರ್ತಿಯಾಗಿ ತಗೋಬೇಕು. ಅವ್ರು ಅನ್ಕೊತಾ ಇರ್ತಾರೆ, ಆಡ್ಕೊಳ್ತಾ ಇರ್ತಾರೆ, ಕಾಲು ಎಳಿತಾನೆ ಇರ್ತಾರೆ. ನಮ್ಮ ಪಾಡಿಗೆ ನಾವು ಮುನ್ನುಗ್ತಾ ಇರೋಣ. ನಿಮ್ಗೆ ಅದು ದೇವರು ವರವಾಗಿ ಕೊಟ್ಟಿದ್ದಾರೆ ಅಂತಂದರೆ ಅವ್ರಿಗೆ ವರ ಇಲ್ಲ ಅನ್ನೋದು ಕಾರಣಕ್ಕೋಸ್ಕರ ಅವ್ರು ಆಡ್ಕೊಳ್ತಾರೆ. ಆ್ಯಂಡ್ ಇನ್ನೊಂದು ಏನಂತಂದರೆ ನಿಮ್ಮ ಹೆಸರು, ನಿಮ್ಮ ಪರಿಚಯ ಅದನ್ನೆಲ್ಲ ಕೂಡ ಜೀ ಕನ್ನಡದ ವೀಕ್ಷಕರಿಗೆ ಹಾಗೆಯೇ ಕನ್ನಡ ಕಿರುತೆರೆ ವೀಕ್ಷಕರು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಪಾಸಿಟಿವ್ ವೀಕ್ಷಕರಿಗೆ ತಿಳಿಸ್ಕೊಡಿ. ಸರ್ ನನ್ನ ಹೆಸರು ದರ್ಶನ್ ಜಿ ಅಂತ ಸರ್. ನಮ್ಮೂರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ದೊಡ್ಡಗರ್ಜೆ. ನಾನು ಓದಿದ್ದೆಲ್ಲ ದಾವಣಗೆರೆ. ಫಸ್ಟು ನಾನು ಏನು ಅಪ್ ಟು 6th ಬೆಂಗಳೂರಲ್ಲಿ ಓದಿದೆ. ಇಲ್ಲೇ ಬೆಂಗಳೂರಲ್ಲಿ ಅನ್ಪಮ ಸ್ಕೂಲಲ್ಲಿ ಓದ್ಕೊಂಡೆ. ಆಮೇಲೆ 6th ಕ್ರಿಸ್ತಶರಣ, ಆಮೇಲೆ ಅಲ್ಲಿಂದ ಬ್ರೈಟ್ ಫ್ಯೂಚರು ಇಷ್ಟೆಲ್ಲ ಓದ್ಕೊಂಡು ಬ್ರೈಟ್ ಫ್ಯೂಚರಲ್ಲಿ 10th ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಬಾಳೆಹೊನ್ನೂರಿಗೆ ಹೋದೆ. ಬಾಳೆಹೊನ್ನೂರಲ್ಲಿ ಸಾಕಷ್ಟು ಕಲಿತೆ ಸರ್. ಆ್ಯಕ್ಚುಲಿ ಆ್ಯಕ್ಟಿಂಗ್ ಅನ್ನೋದು ನನಗೆ ಗೊತ್ತಾಗಿದ್ದಲ್ಲಿ ಸ್ಟೇಜ್ ಹತ್ತಿದ್ದು ಕೂಡ ಅಲ್ಲೇ. ನಾನು ಒಂದು ಸ್ಟೇಜ್ ಫಿಯರ್ ಕಳ್ಕೊಂಡಿದ್ದು ಕೂಡ ಬಾಳೆಹೊನ್ನೂರು SJRJC ಕಾಲೇಜಲ್ಲಿ ಓದಿದಾಗ. ಅಲ್ಲಿಂದ ನಾನು ಡೈರೆಕ್ಟು ಇವಾಗ ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡಬೇಕಾದ್ರೆ LLB ಮಾಡಿದ್ರೆ ಹೆಂಗಿರುತ್ತೆ. ಸೊ LLB ಮಾಡಿಕೊಂಡು ಎಲ್ಲ ದುಡ್ಡು ಮಾಡ್ಬೇಕಂತಲೇ ಯೋಚನೆ ಮಾಡ್ತಾರೆ. ಅಲ್ಲ, LLB ಮಾಡಿಕೊಂಡು ಒಂದಿಷ್ಟು ಜನಗಳಿಗೆ ಹೆಲ್ಪ್ ಮಾಡ್ಬೋದು, ಬಡವರಿಗೆ ಹೆಲ್ಪ್ ಮಾಡ್ಬೋದು. ಈಗ ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲೂ ಲಾಯರ್ ಅಂತ ಬಂತಂದರೆ ದುಡ್ಡು ಇಸ್ಕೊತಾರೆ, ಅವ್ರು ಜಲ್ದಿ ಮುಗಿಸಲ್ಲ, ಈ ಥರ ಥಾಟೇ ಇದೆ. ಆ ಥಾಟ್ನ ತೆಗಿಬೇಕು. ಆ ಥಾಟ್ನ ತೆಗೆದು ಇಲ್ಲ ಹೆಲ್ಪ್ ಮಾಡ್ತಾರೆ, ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಾರೆ, ಈ ಥರ ಒಂದು ನ್ಯಾಯ ಕೊಡಿಸಿದ್ರೆ ಹೆಂಗಿರುತ್ತೆ. ಇದನ್ನ ಫ್ರೆಂಡ್ಸೇ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಜನಗಳಿಗೆ ಹೆಂಗೆ ಹೆಲ್ಪ್ ಮಾಡ್ಬೋದು ಅಂತ. ಸೊ ನಾನು LLB ಜಾಯ್ನ್ ಆದೆ. ಹೋಗ್ತಾ ನಾನು ಈ ವರ್ಷ ಏನು ಆಡಿಷನ್ ನಡೀತಿತ್ತಲ್ಲ, ಈ ವರ್ಷ ಕೊಡೋಣ ಅಂತಿದ್ದೆ. ಬೇಡ, LLB ಡ್ರಾಪ್ ಆಗುತ್ತೆ, ನೆಕ್ಸ್ಟ್ ವರ್ಷ ಕೊಡೋಣ. ನಮ್ಮದು LLB BA LLB 5 years, 5 ವರ್ಷ ಹಂಗೆ ಮುಂದಕ್ಕೆ ಹಾಕೋ ಬಂದಿದ್ದೆ. ಓಕೆ, ಫೈನಲಾಗಿ LLB ಮುಗೀತು. ಒಂದು ಎಕ್ಸಾಮ್ ಬರಲಿಲ್ಲ, ನಮ್ಮ ಅಕ್ಕನ ಮದುವೆ ಇತ್ತಂತ. ಫೈನಲಾಗಿ ಎಕ್ಸಾಮ್ ಮುಗೀತು. ಏನು ಮಾಡೋದು, ಕಾಮಿಡಿ ಕಿಲಾಡಿ ಆಡಿಷನ್ ಇದೆ, ರೆಡಿ ಆಗಬೇಕಂತ ಪ್ರಿಪೇರ್ ಆಗಬೇಕಾದ್ರೆ ಏನು ಲಾಸ್ಟ್ ಇಯರ್ 4th ಸೀಸನಲ್ಲಿ ಪ್ರತಾಪ್ ಅಂತ ಇದ್ದರು. ಅವ್ರ ಹತ್ರ ಹೋಗಿ ನಾನು ಸ್ವಲ್ಪ ಹಿಂಟ್ಸ್ ಎಲ್ಲ ಕೇಳ್ಕೊಂಡು ಅಲ್ಲಿಂದ ನಾನು ಮುಸ್ಲಿಂ ವೇಷ ಹಾಕ್ಕೊಂಡು ಆಡಿಷನಿಗೆ ಕೊಟ್ಟೆ. ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಆಯಿತು, ಥರ್ಡ್ ರೌಂಡಲ್ಲಿ ಏನಾದ್ರು ಡಿಫ್ರೆಂಟಾಗಿ ಕೊಡಬೇಕು. ಈಗ ಎಲ್ಲರೂ ಆ ಕುಡ್ಕೊಂಡು ಹುಚ್ಚಂದು ಫಿಲಮ್ ಅವ್ರದ್ದಾಗಲಿ ಇನ್ನೊಬ್ರದ್ದಾಗಲಿ ಮಾಡ್ಕೊಬರ್ತಾರೆ. ಓಕೆ, ಎಲ್ಲರೂ ನಾರ್ಮಲ್, ಅವರು ಕೂಡ ಮಿಕ್ಸ್ಚರ್ ಏನೋ ಡಿಫ್ರೆಂಟಾಗಿ ಕೇಳ್ತಾರೆ. ಹೋಗ್ತಾ ಪೀಕೆ ಹೋಗುತ್ತಲ್ವ ಎಕ್ಸ್ಪೆಕ್ಟೇಷನ್. ಸೊ ಹಾಗಾಗಿ ಥರ್ಡ್ ರೌಂಡಲ್ಲಿ ಹುಡುಗಿದು ಹಾಕ್ಬಿಡೋಣ ಅಂತ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಗಲಾಕ್ಷಿ ಅಂತ ಹೆಸರು ಹಿಡ್ಕೊಂಡು ಬಂದೆ ಸರ್. ಹೆಸರೇ ಅಗಲಾಕ್ಷಿ. ಏನು ನಮ್ಮ ಸೆಲೆಕ್ಟರ್ಸ್ ಮುಂದೆ ಹೋಗಿ ಅಗ್ಲಿಸ್ಕೊಂಡು ನಿಂತ್ಕೊಂಡೆ ಸರ್. ಸ್ಯಾರಿನಾ ಅದನ್ನೇ ಹೇಳ್ತಾ ಇದ್ದೀರಲ್ಲ, ಸ್ಯಾರಿನಾ ಅಗಲಾಕ್ಷಿ. ಅಂತಿಂಥ ಹೆಣ್ಣು ನಾನು ಅಲ್ಲ, ನನ್ನಂಥ ಹೆಣ್ಣು ಯಾರೂ ಇಲ್ಲ, ನಾ ಬರುವ ದಾರಿ ಎಲ್ಲ ಗೌರವ ತೇರಿ ಅತ್ತ ಇತ್ತ ಸುತ್ತಮುತ್ತ ನಿಲ್ಲುವರಲ್ಲ ಅಂತಾನೆ ಹಿಂಗೆ ಅಗ್ಲಿಸ್ಕೊಂಡು ನನ್ನ ಸೀರೆ
ನನ್ನ ಹೆಸರು ಅಗ್ಲಾಕ್ಷಿ ಅಂತ ಅಂದೆ ಸರ್. ಹೇಳದ್ ಕೇಳ್ರಿ. ಸೊ ಇದು ಡೈಲಾಗ್ ಹೊಡೆದ ತಕ್ಷಣ ಶರಣಯ್ಯ ಸರ್ ಹೇ ನಾನು ಮಗನೇ ಅಂತಂದ್ರೆ ಅದಾದ್ಮೇಲೆ ನೆಕ್ಸ್ಟ್ ಅದೇ ಆ ರೋಲ್ ಫುಲ್ ಕಂಪ್ಲೀಟ್ ಮಾಡಿದೆ ಸರ್. ಹೆಸ್ರಿಗೆ ಹೆಂಗೆ ತಕ್ಕನಾಗ ಅಗ್ಲಾಕ್ಷಿ ಅನ್ನೋ ಪಾರ್ಟ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಅಲ್ಲಿಂದ ಡೈರೆಕ್ಟು ಮಗ ಅದು ಏನೋ ಐತೆ ಡಿಫ್ರೆಂಟಾಗಿ ಬಂದವನೇ. ಅಲ್ಲಿಂದ ಡೈರೆಕ್ಟು ಏನೋ ನಮಗೆ ಆಡಿಷನ್ ಮಾಡಿದಾಗಲೂ ಅಷ್ಟೇ ನನಗೆ ಆ ರೋಲ್ ಬರುತ್ತೆ, ಏನಾದ್ರು ಒಂದು ಡಿಫ್ರೆಂಟಾಗಿ ಬರುತ್ತೆ ಅಂದರೆ ಮತ್ತೆ ಹುಡುಗಿ ರೋಲೇ ಬಂತು ಸರ್. ಓಕೆ ಇದನ್ನು ಹೆಂಗೆ ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಸೊ ಜಡ್ಜಸ್ನು ಇಂಟ್ರ್ಯಾಕ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಯೋಗರಾಜ್ ಸರ್ ಇದಾರಲ್ಲ ಅವ್ರನ್ನ ನನ್ನ ಗಂಡ ಆ್ಯಂಡ್ ತಾರಮ್ಮನ ಅತ್ತಿಗೆ, ಜಗ್ಗೇಶ್ ಸರ್ನ ಇನ್ನೇ ನಮ್ಮ ಮಾವ ನಂಗೆ ನ್ಯಾಯ ಕೊಡಿಸ್ಬೇಕಂತ ಬಂದೆ. ನಿರಂಜನ್ ಸರ್ನ ಇನ್ವಾಲ್ವ್ ಮಾಡ್ಕೊಂಡು ಕಂಪ್ಲೀಟ್ ನಾನು ರೋದ್ನೆ ಹೇಳ್ಕೊಂಡು ಈಗ ಅವ್ರು ಬರ್ದಿರೋ ಸಾಂಗು ಕತ್ಲಲ್ಲಿ ಕರಡಿಗೆ ಜಾಮೂನ್, ನಾನು ಅವ್ರು ಹೆಂಡ್ತಿ ಜಾಮೂನ್ ಕೊಡಿಸ್ರಿ ಅಂತ ಯಾವಾಗಲೂ ಕೇಳ್ತಿರ್ತೀನಿ, ಕೊಡಿಸಿಲ್ಲ ಯಾಕೆ ನನಗೆ ಆಮೇಲೆ ಗೊತ್ತಾಯಿತು ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕ್ಕೆ ಯಾವತ್ತೂ ಹೋಗ್ಬಾರ್ದು ರೀ ಅಂದರೆ ನಾನು ಕರಡಿನ ಈ ಥರ ಕ್ವಶನ್ಸ್ ಕ್ರಾಸ್ ಕ್ವಶನ್ಸ್ ಕೇಳ್ಕೊಂಡು. ನೀವು ಯೋಗರಾಜ್ ಭಟ್ರ ಹೆಂಡ್ತಿ, ಅವ್ರ ರಿಯಲ್ ವೈಫ್ ಗೊತ್ತಾ ಅಂತ? ರೇಣುಕಾ ಮೇಡಮ್ ಇಲ್ಲ ಆ್ಯಕ್ಚುಲಿ ಇನ್ನೊಂದು ಅವ್ರ ಬಗ್ಗೆ ಅವ್ರನ್ನ ಮೇಯ್ನ್ ರೋಲಾಗಿ ಹಾಕೊಂಡು ಮಾಡ್ತಿದ್ದೀನಿ ಅಂತಂದರೆ ಫುಲ್ ಕಂಪ್ಲೀಟ್ ಅವ್ರದ್ದು ಇಂಟ್ರೋ ನೋಡಿದೆ. ಫಸ್ಟು ಮದುವೆ ಆಗಿದ್ದು ಯಾವಾಗ, ಎಷ್ಟು ವರ್ಷ ಆಯಿತು ಎಲ್ಲ ಚೆಕ್ ಮಾಡಿದೆ. ಎಲ್ಲ ಚೆಕ್ ಮಾಡಿ ಎಲ್ಲ ರೆಫರ್ ಮಾಡಿ ಈ ವರ್ಷಕ್ಕೆ ಎಷ್ಟು ವರ್ಷ ಆಗಿದೆ, 24 ವರ್ಷ ಆಗಿದೆ ಅನ್ನೋದು ರೆಫರ್ ಮಾಡಿ, ಇಬ್ಬರು ಮಕ್ಕಳಿದ್ದಾರೆ ಅನ್ನೋದು ರೆಫರ್ ಮಾಡಿ, ಅವರಿಗೆ ಭಟ್ರಿಗೆ ಸ್ವಲ್ಪ ನೆನಪಿರಲ್ಲ, ದುಡ್ಡು ಲೆಕ್ಕ ಹಾಕಕ್ಕೆ ಬರಲ್ಲ, ಅದೆಲ್ಲ ರೆಫರ್ ಮಾಡಿಕೊಂಡು ಆಮೇಲೆ ರಾತ್ರಿ ಹೊತ್ತು ಅವ್ರಿಗೆ ಎಬ್ಸಿ ಡೈಲಾಗ್ ಬರೆಸ್ತಾರೆ. ಇದು ಕೂಡ ಆ್ಯಂಡ್ ಅವ್ರಿಗೆ ಹೆಂಡ್ತಿ ಮೇಲೆ ಪ್ರೀತಿ ಇದ್ರೂ ತೋರ್ಸಕ್ಕೆ ಬರಲ್ಲ. ಇದು ಪ್ರತಿಯೊಂದು ಸಾರಿ ಮದುವೆ ಆಗಿದ್ದು ಡೇಟ್ ಯಾವಾಗ ಮಾರ್ಚ್ 8 ಅದೊಂದು ಪ್ರತಿಯೊಂದೂ ಎಲ್ಲ ನೆನ್ಪಿಡ್ಕೊಂಡು ಸರ್ರಿಗೆ ಕಾಲು ಎಳ್ಕೊಂತ ಕ್ವಶನ್ ಮಾಡ್ಕೊತ ಹೇಳ್ರಿ ನೋಡೋಣ ಅಂತ ಎಲ್ಲ ಕೇಳ್ಕೊಂಡು ಅವ್ರ ಬಗ್ಗೆ ರೋಲ್ ಮಾಡ್ಕೊಂಡು ಹೋದೆ ಸರ್. ಫೈನಲಿ ಅವರಿಗೆ ಅದೊಂಥರ ಏನೋ ಇಂಪ್ಯಾಕ್ಟ್ ಆಯಿತು ಮಾಡ್ತೇನೆ ಅಂತ. ಸೊ ಹಾಗಾಗಿ ಸೆಲೆಕ್ಟ್ ಮಾಡಿದರು. ಸೆಲೆಕ್ಟ್ ಮಾಡಿದ ಮೇಲೆ ಈಗ ನನಗೆ ಯಾರು ಹುಡುಗಿ ವೇಷ ಹಾಕೊಂಡಿದೆ ಅಂತ ಆಡ್ಕೊಂತೀನಿಲ್ಲ ಸರ್. ನನಗೆ ಅಟ್ಲೀಸ್ಟ್ ಒಂದು ರಿಜಿಸ್ಟ್ರೇಷನ್ ಅಂತಾರಲ್ಲ, ಈ ಊರ ಕಡೆ ಹೋದ್ರು ನಾನು ಅಲ್ಲಿಗೆ ಹೋಗಿದ್ದೀನಿ ಅಂತ ಈಗ ನನ್ನ ಮುಂದೆನೇ ಸರ್ ಇದು ಎಕ್ಸ್ಪೀರಿಯನ್ಸ್ ಆಗಿರೋದು. ದಾವಣಗೆರೆಗೆ ಹೋದೆ, ಇದೆಲ್ಲ ಆಡಿಷನ್ ಕೊಟ್ಟು ಎಲ್ಲ ರೋಲ್ ಎಲ್ಲ ಬಂತು, ಟೆಲಿಕಾಸ್ಟ್ ಆಯಿತು. ಟೀ ಕುಡಿಯೋಕೆ ಹೋಗಿದ್ದೀವಿ. ದಾವಣಗೆರೆಯವನೊಬ್ಬ ಹುಡುಗಿ ಕ್ಯಾರೆಕ್ಟರ್ ಹಾಕಿದ್ದ ಮರಿ, ಏನು ಸಕ್ಕತ್ತಾಗಿ ಮಾಡ್ದೆ ಗೊತ್ತಾ. ನಾನು ಪಕ್ಕದಲ್ಲೇ ನಿಂತಿದ್ದೀನಿ ಸರ್, ದೇವ್ರಣ್ಣ ಇದು ನಂಬಲ್ಲ, ನಾನು ನನ್ನ ಫ್ರೆಂಡ್ಸ್ ಏನಿದ್ದೀವಿ ಪಕ್ಕದಲ್ಲೇ ನಿಂತಿದ್ದೀವಿ. ಮಗ ನಿನ್ನ ಬಗ್ಗೆ ಮಾತಾಡ್ತವ್ರೆ ಅಂತ ಕಣೋ. ನಾನು ಹೋಗೋರ ಹತ್ರ ಸರ್ ನಾನು ಎಂದಿದ್ರೆ ಬಯ್ಯಾರ ಹೌದಾ, ಹಂಗೆ ಅಲ್ಲಿ ಅಟ್ಲೀಸ್ಟ್ ನಾನು ಅವನೇ ಅಂತ ಹೇಳಿದ್ರು ನಂಬ್ತಾ ಇಲ್ಲ. ಸೊ ಅದೊಂದು ನಾನೇ ಕಣಯ್ಯ ಅಂತ ನನ್ನ ಫ್ರೆಂಡ್ಸೇ ನನಗೆ ಮೆಸೇಜ್, ಯಾರು ನಿಮ್ಮ ಅಕ್ಕನ ಅಂತ, ನಾನೇ ಕೊಂಡ್ರು ಅಂದ್ರೂ ನಂಬಲ್ಲ. ಸೊ ಈ ಥರದೊಂದು ಎಕ್ಸ್ಪೀರಿಯನ್ಸು. ಆಮೇಲೆ ನಮ್ಮ ಸಹಪಾಠಿಗಳು ಒಂದು ಪ್ರೀತಿ ತೋರಿಸ್ತಾರೆ ಸರ್, ನಾನು ಆ ವೇಷ ಹಾಕೊಂಡಾಗ ಹೇಳಕ್ಕಾಗಲ್ಲ. ಅಂದ್ರೆ ಈಗ ನನಗೆ ನೀವು ಹೇಳಿದ್ದೆಲ್ಲ ನೋಡಿದ್ರೆ ನನಗೆ ಏನು ಅರ್ಥ ಆಯ್ತು ಅಂತಂದ್ರೆ, ನಾನು ಅವಳಲ್ಲ ಅವನು ಅನ್ನೋದು ನಿಮ್ಗೆ ಸ್ಟಾಂಪ್ ಅನ್ನೋದು ಬೇಕು ಅಂತ ಸರ್. ಯಾಕೋ ನೀವು ಎಲ್ಲರ ಗುಂಪಿಗೂ ಸೇರ್ಕೊಂಡ್ರೆ ಅನ್ಸುತ್ತೆ. ಹೌದು, ನಾನು ಅವಳಲ್ಲ ಅವನು, ದರ್ಶನ್ ಜಿ ಗರ್ಜೆ. ಓಕೆ, ನನ್ನ ಹೆಸರು ದರ್ಶನ್ ಜಿ ಅಂತ. ನಾನು ಹುಡುಗಿ ವೇಷ ಹಾಕ್ತೀನಿ. ಆ ಹುಡುಗಿ ವೇಷ ಹಾಕ್ದಾಗ ಮಾತ್ರ ಹುಡುಗ ಅಥವಾ ಸರಿ ಹುಡುಗಿ ಬಾಯಿಂದ ಒರಿಜಿನಲ್ ಆಗಿ ಬಾಯಿಂದ ಬರ್ತಾ ಇದೆ. ಆ ವೇಷ ಹಾಕ್ದಾಗ ಹುಡುಗಿ, ಈ ವೇಷ ಅಲ್ಲ, ಇದು ವೇಷ ಅಲ್ಲ, ಇದು ಬಂತು. ದಯವಿಟ್ಟು ಇದನ್ನ ಹಾಕ್ಲೇಬೇಕು. ಇನ್ನೊಂದು ಅವ ಏನ್ ಅನ್ನೋದು ಅವಂಗ ಕನ್ಫ್ಯೂಸ್ ಐತಿ, ಹಂಗಾಗಿ ಕನ್ಫ್ಯೂಷನ್ ಅದನ್ನ ಕ್ಲಿಯರ್ ಮಾಡ್ಕೋ ಆಪಿ. ಇಲ್ಲ ಆಕ್ಚುಲಿ ಸರ್ ನಾನು ಹುಡುಗನೇ, ಎಲ್ಲರೂ ಹೇಳ್ತಾರೆ ಹುಡುಗನ ವೇಷ ಕಂಡು ಮಾಡಂತ. ನಾನು ಬಂದ್ಬಿಟ್ಟು ಆಕ್ಚುಲಿ ಸರ್ ಏನು ಹೇಳ್ಬೇಕು ಅಂತಂದ್ರೆ, ಈಗ ನನಗೆ ರಿಷಬ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಮಾಡಿಸಿದ್ರಿ ಎಲ್ಲ ಕಡೆನು. ಈಗ ರಾತ್ರಿ ಹೊತ್ತಾದ ಕೂಡಲೇ ಈ ಚಸ್ಮಾ ತೆಗೆದೇ ನೆನಪಿಲ್ಲ ನನಗೆ, ಚಸ್ಮಾ ತೆಗೆದೇ ನೆನಪಿಲ್ಲ. ಆ ಲುಂಗಿ ಉಟ್ಕೊಂಡಿರ್ತೀನಿ, ಚಸ್ಮಾ ತೆಗೆದೇ ನೆನಪಿಲ್ಲ. ರಾತ್ರಿ ಹೊತ್ತು ಮಲ್ಕೊಂಡಿದ್ಮೇಲೆ ಚಸ್ಮಾ ಹಾಕೊಂಡೇ ಮಲ್ಕೊಂಡಿದ್ದೀನಿ ನಾನು, ನನಗದು ನೆನಪೇ ಇಲ್ಲ. ಸೊ ಅವರು ಆ ರೀತಿಯಾಗಿ ಇದನ್ನು ಮಾಡ್ಕೊಂಡು, ಇವಂದೇನಾಗಿದೆ ಅಂತಂದರೆ ಇವನು ಡ್ರೆಸ್ ಅದನ್ನು ಎಲ್ಲ ರಿಮೂವ್ ಮಾಡಿದ್ರು ಕೂಡ ಇವಂದು ಉಡುಗೆ ತೊಡುಗೆಗಳಾಗಿರ್ಬೋದು, ಇವನು ನಡಿಗೆ ಆಗಿರ್ಬೋದು, ಸೇಮ್ ಟು ಸೇಮ್ ಅದನ್ನೇ ಕನ್ವರ್ಟ್ ಆಗ್ತಾ ಹೋಗ್ಬಿಟ್ಟ ಇವನು. ಅದು ಆ್ಯಕ್ಚುಲಿ ಏನಾಯ್ತಂದ್ರೆ ಸರ್ ಇನ್ವಾಲ್ವ್ ಆಗಬೇಕು. ಒಂದು ಈಗ ಮೇಯ್ನು ಭಟ್ರ ಸರ್ ಹೆಂಡತಿ ಪಾರ್ಟ್ ಮಾಡ್ತಿರೋದಲ್ವಾ. ಸೊ ನಾವು ಹೆಂಗೆ ಬೇಕಂಗೆ ಮಾಡಕ್ಕೆ ಬರಲ್ಲ. ಆ್ಯಂಡ್ ಇನ್ನೊಂದು ಹುಡುಗಿಗೆ ರೆಸ್ಪೆಕ್ಟ್ ಕೊಡೋ ಥರ ಮಾಡಬೇಕು. ಅಲ್ಲಿ ಹೋಗ್ತಿರೋದು ಸಂಪ್ರದಾಯಸ್ಥ ಹೆಣ್ಣಿಂದು ಪಾರ್ಟು. ನೀವು ಹೋಗಿ ನೀನು ಲೈಕ್ ಡಿ ಥರ ಮಾಡಂಗಿಲ್ಲ. ಅದು ಹಂಗಾಗಿ ನೀನು ನೀಟಾಗಿ ಮಾಡಬೇಕಪ್ಪ. ಡಿ ಅಂದರೆ ಸರ್ ಅದು ನಮ್ಮ ಉಪೇಂದ್ರ ಸರ್ ಢಮ್ 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 ಅದು ಸೆನ್ಸರು, ಅದು ಮಾಡಂಗಿಲ್ಲ. ಆ್ಯಂಡ್ ಇನ್ನೊಂದು ನೀನು ಮಾಡ್ತೀಯ ಅಂದರೆ ಆಮೇಲೆ ಇದನ್ನು ಮಾಡಂಗಿಲ್ಲ, ಆಯಿತಾ. ಸೊ ಕಂಪ್ಲೀಟ್ ಹುಡುಗಿ ಥರನೇ ರಿಜಿಸ್ಟರ್ ಆಗ್ಬೇಕಂತ ಹೇಳಿದ್ರೆ ನಾನೇನು ಮಾಡಿದೆ, 5 days ಸರ್, ಕಂಪ್ಲೀಟ್ 5 days
ದಾರಿಲಿ ಹೋಗೋ ಹುಡುಗಿರನ್ನೆಲ್ಲ ಅಬ್ಸರ್ವ್ ಮಾಡೋದು. ಅವ್ರು ಏನು ಅಂದ್ಕೊಂಡ್ರೆ ಗೊತ್ತಿಲ್ಲ, ಅಬ್ಸರ್ವ್ ಮಾಡೋದು, ಅವ್ರ ಕೈ ಹೆಂಗೆ ಆಡಿಸ್ತಾರೆ, ಹೆಂಗೆ ಮಾಚ್ಕೊಂತಾರೆ, ಅದೆಲ್ಲ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪರಕಾಯ ಪ್ರವೇಶ ಮಾಡಿದ್ದೀನಿ ಸರ್. ಹೊರಗೆ ಬರೋದು ಗೊತ್ತಾಗ್ತಿಲ್ಲ. ಲೆಕ್ಕಕ್ಕೆ ಅಭಿಮನ್ಯು ಆಗ್ಬಿಟ್ಟಿದ್ದೀನಿ, ಚಕ್ರವ್ಯೂಹದೊಳಗೆ ನುಗ್ಗಿದ್ದೀನಿ. ಚುಸ್ತವ್ರೆ, ಹೆಂಗೆ ಚುಸ್ತವ್ರೆ ಅಂತ ನನಗೆ ಗೊತ್ತು, ಬಟ್ ಹೊರಗೆ ಬರೋದು ಗೊತ್ತಾಗ್ತಿಲ್ಲ. ಬರ್ತೀನಿ ಸರ್, ಖಂಡಿತ ಹೊರಗೆ ಬಂದೇ ಬರ್ತೀನಿ. ಇಲ್ಲ ಸರ್, ಇನ್ನ ಏನು ಆಕ್ಟ್ ಮಾಡ್ಬೇಕು, ಇನ್ನ ಅವನು ಹುಡುಗಿ ಇನ್ವಾಲ್ವ್ ಅಲ್ಲೇ ಇದ್ದಾನೆ, ಹುಡುಗನ್ ತರ ಮಾಡ್ತಾನೆ ಇಲ್ಲ. ಹಿಂಗೆ ಮಾಡ್ತಾನೆ ಹುಡುಗನ್ ತರ ಮಾಡೋದೇನ್ ಬಂತು, ನಾನು ಹುಡುಗನ್ ತರ ಮಾಡೋದೇನ್ ಬಂತು, ನಾನು ಹುಡುಗನೇ ಆಯ್ತಾ? ಇಲ್ಲ ಫುಲ್ ಕನ್ಫ್ಯೂಷನ್ ಆಗಿದೆ. ಹಿಂಗೆ ಮಾಡಿದ್ರೆ ನನಗೆ ಯಾರು ಹೆಣ್ಣು ಕೊಡಲ್ಲ. ದಯವಿಟ್ಟು ನಮ್ಮ ಮನೆ ದೀಪನ ಉರ್ಸಿ ಅಂತ ಕೇಳ್ಕೊ ಬಂದಿದ್ದೀನಿ, ನೀವು ಹಾರಿಸ್ತಾ ಇದ್ದೀರಾ. ಸೊ ಹಾಗಾಗಿ ಅಂಡ್ ನಮ್ಮೂರಲ್ಲಿ ಕೂಡ ಒಳ್ಳೆ ರೆಸ್ಪೆಕ್ಟ್. ಬಿಕಾಸ್ ನಮ್ಮೂರಲ್ಲಿ ಯಾರು ಕೂಡ ಈ ವೇದಿಕೆ ಅಲ್ಲ ಸರ್, ಮೇಯ್ನ್ ಆಗಿ TV ಶೋಸ್ ಆಗಲಿ ಎಲ್ಲೂ ಕೂಡ ಯಾರೂ ಬಂದಿಲ್ಲ, ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿಲ್ಲ ಯಾವ ಕಡೆನೂ ಕೂಡ. ಸೊ ಬಂದಿರೋದೊಂದು ಹೆಮ್ಮೆ ಎಲ್ರಿಗೂ, ಅವ್ರಿಗೊಂದು ಖುಷಿ. ಹೇಳೋದಿಷ್ಟೇ, ನಮ್ಮೂರ ಜನತೆ ನಿಮ್ಮ ಹೆಸರು ಉಳಿಸಿದ್ದೀನಿ, ನಮ್ಮೂರ ಹೆಸರು ಇಲ್ಲಿ ತಗೊಬಂದಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್. ನಮಗೆ ಅಣ್ಣಂಗೆ ಗಟ್ಟಿ ಚಟ್ನಿ ಜೊತೆ 2 ಇಡ್ಲಿ ಪಾರ್ಸಲ್ ನೀನು ಬರುತ್ತೆ, ಕಾಯು. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ನಿಮ್ಮ ಒಂದಷ್ಟು ಹಿನ್ನೆಲೆ, ನೀವು ಬರುವಿಕೆಗಾಗಿರ್ಬೋದು, ಏನಕ್ಕೋಸ್ಕರ ಬಂದ್ರಿ, ನಿಮ್ಮ ಊರನ್ನ ರೆಪ್ರೆಸೆಂಟ್ ಮಾಡಿದ್ದಾಗಿರ್ಬೋದು, ಸೊ ಅದೆಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ರೆ. ಯಾಕಂತಂದ್ರೆ ಆರ್ಟಿಸ್ಟ್ ಅಂದಮೇಲೆ ಅವ್ರ ಕಷ್ಟ ಏನು ಅನ್ನುವಂಥದ್ದು ಆನ್ ಸ್ಕ್ರೀನ್ ನಾವು ಯಾವುದೂ ತೋರಿಸ್ಕೊಳ್ಳಲ್ಲ. ಬಿಕಾಸ್ ಆ ಪರಕಾಯ ಪ್ರವೇಶವನ್ನು ನೀವು ಮಾಡ್ತೀರಾ, ಅದರ ಹಿಂದಿನ ಕಥೆಯನ್ನು ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಈಗ ನಾನು 5 ಜನ ಪಂಚ ಪಾಂಡವರ ಜೊತೆ ಯಾರೋ ಒಬ್ರು ಬರ್ತಾರೆ ಅಂತ ಅನ್ಕೊಂಡು, ಇಲ್ಲಿ ತ್ರಿಮೂರ್ತಿಗಳ ಜೊತೆ ಒಬ್ಬರು ದೇವಿ ಬಂದಿದ್ದಾರೆ. ಸೊ ನಾನು ಮಾತನಾಡಿಸ್ತೀನಿ. ಹೇಳಿ ಮೇಡಮ್, ನಿಮ್ಮ ಹೆಸರು ಹಾಗೆ ನಿಮ್ಮ ಪರಿಚಯವನ್ನು ತಿಳಿಸ್ಕೊಡೋದಾದ್ರೆ. ಸರ್, ನನ್ನ ಹೆಸರು ಅಮೃತ ಅಂತ. ನಾನು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿಂದ ಬಂದಿದ್ದೀನಿ. ಸೊ ಫಸ್ಟಿಂದ ನಂಗೆ ಆ್ಯಕ್ಟಿಂಗ್ ಅನ್ನೋ ಕ್ರೇಜ್ ಏನೂ ಇರಲಿಲ್ಲ. ಸೊ ಯಾವತ್ತೂ ಆ್ಯಕ್ಟಿಂಗ್ ಕ್ಲಾಸಿಗಾಗಲಿ ಎದಕ್ಕೂ ನಾನು ಹೋಗಿರಲಿಲ್ಲ. ಸೊ ನಾನು ಹಂಗೆ 10th 11th 12th ಡಿಗ್ರಿ ಎಲ್ಲ ಮುಗಿಸ್ಕೊಂಡು ನನಗೆ ಯಾವಾಗ 19 ಇಯರ್ಸ್ ಆಯ್ತಲ್ಲ, ಸೊ ಅವಾಗಿಂದ ನಂಗೆ ಕ್ರೇಜ್ ಹುಡ್ತು, ಓಕೆ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ. ಸೊ ಅವಾಗ 10th ಅವಳೆಲ್ಲ ಇದ್ದಾಗ ಚೆನ್ನಾಗಿರಲಿಲ್ಲ ನಾನು, ಬಟ್ ಈಗ ಇದೀನಿ ತಕ್ಕ ಮಟ್ಟಿಗೆ. ನೀ ಸುಮ್ಮನಿರೋ, ತಕ್ಕ ಮಟ್ಟಿಗೆ ಇದ್ದೀನಿ. ಬಟ್ ಫ್ರೆಂಡ್ಸ್ ಎಲ್ಲ ಸಜೆಷನ್ ಹೇಳ್ತಿದ್ರು, ನೀನು ಆ್ಯಕ್ಟಿಂಗ್ ಹೋದರೆ ಚೆನ್ನಾಗಿ ಆಗುತ್ತೆ, ಕಾಲೇಜೆಲ್ಲ ಬೇಡ ಹಂಗೆ ಹಿಂಗೆ ಅಂತ. ಬಟ್ ಯಾವತ್ತೂ ತಲೆಯಲ್ಲಿ ತೊಗೊಂಡಿರಲಿಲ್ಲ, ಓಕೆ ಹೋಗಿ ಮಾಡಬೇಕು ಹಾಗೆ ಅಂತ. ಸೊ ಮಹಾನಟಿ ಆಡಿಷನ್ ಬಂದಿತ್ತು, ಸೊ ಅದಕ್ಕೂ ಕೊಟ್ಟೆ, ಬಟ್ ಅದಾಗಲಿಲ್ಲ. ಸೊ ಯಾವ್ಯಾವ ಆಡಿಷನ್ ಬರುತ್ತೆ ಎಲ್ಲದಕ್ಕೂ ಆಡಿಷನ್ ಕೊಡ್ತಿದ್ದೆ, ಬಟ್ ಆಗ್ತಿರ್ಲಿಲ್ಲ. ಫೈನಲ್ ನಮ್ಮಮ್ಮ ಎಲ್ಲ ಇಷ್ಟೆಲ್ಲ ಟ್ರೈ ಮಾಡ್ತಿದ್ದೆ ಆಗಲ್ಲ ಅಂತ ಸುಮ್ಮನೆ ಅವರು ನಂಗೆ ಹೇಳೋರು. ಬಟ್ ತಲೆಯಲ್ಲಿತ್ತು, ನನ್ನ ಅಮ್ಮಂಗೆ ನಾನು ಓದಿ ಆದರೂ ಅವಳಿಗೆ ಹೆಸರು ತರಬೇಕು, ಇಲ್ಲಾಂದರೆ ಆ್ಯಕ್ಟಿಂಗಲ್ಲಾದರೂ ಹೆಸರು ತರಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ಆಡಿಷನ್ ಅಟೆಂಡ್ ಆದೆ. ಫಸ್ಟ್ ರೌಂಡ್ ಕ್ಲಿಯರ್ ಆಯಿತು, ಸೆಕೆಂಡ್ ರೌಂಡ್ ಆಯಿತು, ಥರ್ಡ್ ರೌಂಡ್ ತುಂಬ ನರ್ವಸ್ ಆದೆ. ಅಲ್ಲಿರೋರೆಲ್ಲ ಬೂಸ್ಟ್ ಮಾಡಿದ್ರು, ಆಗುತ್ತೆ ಮಾಡು ಅಂತ. ಸೊ ಮಾಡಿ ಮೆಗಾ ಆಡಿಷನ್ ಬಂದು ಸೆಲೆಕ್ಟ್ ಆದೆ. ಸೊ ಆವಾಗ ನಮ್ಮ ಅಮ್ಮನ ಕನಸನ್ನ ನಾನು ನೆರವೇರಿಸಿದೆ. ಸೊ ಅವಳು ಖುಷಿ ಆದ್ಲು. ನನಗೆ ಬೇಕಾಗಿದ್ದಷ್ಟೇ ನಾನು ಅಮ್ಮಂಗೆ ಖುಷಿ ಪಡಿಸ್ಬೇಕು ಅನ್ನೋದು ಒಂದೇ ಇತ್ತು. ಸೊ ತುಂಬ ಖುಷಿ ಪಟ್ಲು. ಆ್ಯಂಡ್ ಊರಲ್ಲೂ ರೆಸ್ಪಾನ್ಸ್ ಎಲ್ಲ ಚೆನ್ನಾಗೈತಿ, ಅಂದರೆ ಅಂದ್ಕೊಂಡಿರಲಿಲ್ಲ ನೀವು ಹೋಗ್ತೀಯ ಅಂತ. ಆ್ಯಂಡ್ ಇವನ್ ನಾನು ಆಡಿಷನ್ಗೆ ಬಂದಾಗಲೂ ಎಲ್ಲ ರೌಂಡ್ಸು ಕ್ಲಿಯರ್ ಆದ್ರಾಗೂ ನಾನು ಹೇಳಿರಲಿಲ್ಲ ಫಸ್ಟ್ ರೌಂಡ್ ಕ್ಲಿಯರ್ ಆಯಿತು ಅಂತ. ಬಿಕಾಸ್ ಫ್ಯಾಮಿಲೀಸ್ ಎಲ್ಲ ರೇಗಿಸ್ತಿರ್ತದೆ, ಫಸ್ಟ್ ರೌಂಡ್ ಅಲ್ವಾ, ಇನ್ನೂ ತುಂಬ ಇದು ಬೇಜಾನಿದೆ, ಎಲ್ಲ ಆಗಬೇಕು ಅಂತ. ಸೊ ಅವರೆಲ್ಲ ಹೇಳೋದು ನೋಡಿ ತೊಗೊಂಡು ಇಲ್ಲ ನಾನು ಹೋಗಬೇಕು, ಮಾಡಿ ತೋರಿಸ್ಬೇಕು ಅಂತ ಹೇಳಿ ಫೈನಲ್ ಆಗಿ ಮೆಗಾ ಆಡಿಷನ್ ಸೆಲೆಕ್ಟ್ ಆದೆ. ಎಲ್ಲ ಕಡೆ ಊರವರೆಲ್ಲ ಕಾಲ್ ಮಾಡಿ ನೀನು ಸೆಲೆಕ್ಟ್ ಆಗಿಲ್ಲ, ಚೆನ್ನಾಗಿ ಮಾಡಿ ಅಂತ ಹೇಳೋರು. ಆ್ಯಂಡ್ ನನ್ನ ಕ್ಯಾರೆಕ್ಟ್ರಲ್ಲಿ ನಿರಂಜನ್ ಮಾವ ಅಂತ ಅವ್ರನ್ನ ಇದು ಮಾಡಿಕೊಂಡೆ, ಕಾಮಿಡಿಗೆ ಅಂತ ಅವ್ರು ಮಾಡ್ಕೊಂಡು. ಬಟ್ ಎಲ್ಲರೂ ನಿಜವಾಗ್ಲೂ ಮಾವೇನೋ ಅಂತ ಹೇಳೋಕೆ, ಇಲ್ಲ ಆ ಕ್ಯಾರೆಕ್ಟ್ರಲ್ಲಿ ಅಷ್ಟೇ ನಮ್ಮ ಮಾವ ಅಂತ. ಸೊ ಕಾಮಿಡಿಗೆ ಕಿಲಾಡಿ ಕಾಲಿಟ್ಟಿರೋದೇ ಮಾವ ಅಂತ ಹೇಳಿದ್ದೀನಿ. ಸೊ ಎಂಡತನೂ ಅವ್ರು ನನ್ನ ಮಾವನೇ ಇರ್ತಾರೆ. ಸೊ ಆಮೇಲೆ ಇನ್ನು ಕಾಲೇಜ್ ಡೇಸಲ್ಲಿ ಹೇಳ್ಬೇಕಂತಂದರೆ ನಮ್ಮ ಅಮ್ಮಂಗೆ ಯಾವಾಗ ನನ್ನ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ಜಸ್ಟ್ ನಂದು 65 70 ಅಷ್ಟೇ, ಮತ್ತು ಹೈಟು ಪರ್ಸೆಂಟೇಜ್ ಕಂಪ್ಲೀಟ್ ಮಾಡ್ತೀನಿ, ಹೇಳಕ್ಕೆ ಬಿಡು ನೀನು. ಸ್ವಲ್ಪ ಹೈಯೆಸ್ಟ್ ಪರ್ಸೆಂಟೇಜ್ ಎಲ್ಲ ಏನೋ ಮಾಡೋಳ. ನಮ್ಮಮ್ಮ ಯಾವಾಗಲೂ ಬೈಯೋಳ, ನೀನು ಎಲ್ಲಿ ರಿಸಲ್ಟ್ ಮಾಡ್ತೀಯ ಏನೋ ಅಂತ. ಬೇರೆಯವರೆಲ್ಲ 90 95 ಹಂಗೆಲ್ಲ ಮಾಡ್ತಾರೆ, ನೀನೇನೋ ಬರೀ 60 ಅಷ್ಟೇ ಮಾಡ್ತೀಯ ಅಂತ. ಅವಾಗ ಅಂತಿದ್ದೆ, ಅಮ್ಮ ಏನೋ ಪರ್ಸೆಂಟೇಜ್ ಎಲ್ಲ ತೊಗೊಳಲ್ಲಮ್ಮ, ಟ್ಯಾಲೆಂಟ್ ತೊಗೋತಾರೆ, ಕಮ್ಯುನಿಕೇಷನ್ಸ್ ಇರಬೇಕು, ಇನ್ನೊಬ್ರು ಅದು ನಾಲೆಜ್ ಇರಬೇಕು, ರಿಸಲ್ಟ್ ಮಾಡಿ ಎಷ್ಟು ಮಾಡ್ಬೇಕಂದ. ಅವ ನಮ್ಮಮ್ಮ ಯಾವಾಗಲೂ ಬೈಯೋರು, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಹಣೆ ಬರ, ನಿನ್ನ ಕೈಯಿಂದ ಏನೂ ಆಗಲ್ಲ, ಸುಮ್ಮನೆ ಇದ್ಬಿಡು ಅಂತ ಹೇಳೋರು. ಆಮೇಲೆ ಒಂದಿನ ಕುತ್ಕೊಂಡು ನಮ್ಮಮ್ಮನೇ ಅಂದರು, ನಿಂಗೆಲ್ಲ ಏನೇನೋ ಹೇಳಿಬಿಟ್ಟಿದ್ದೆ ನಾನು, ಬಟ್ ಫೈನಲ್ ಆಗಿ ನಾನು ಹೇಳ್ದಂಗೆ ಮಾಡಿದೆ ನೀನು, ಖುಷಿ ಆಯ್ತು ನನಗೆ ಅಂತೆಲ್ಲ ಹೇಳಿದ್ರು. ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಒಂದು ನಿಮಿಷ, ನಿನಗೆ ನಿನ್ನೆ ಏನಾರು ಹೇಳಿದ್ರ ಇಂಟರ್ವ್ಯೂ ಬರ್ತಾರೆ ಅಂತ? ಯಾಕೆ ಬರ್ದವ್ರದ್ದು ಪ್ರಾಕ್ಟೀಸ್ ಮಾಡ್ದಂಗಿತ್ತು ಎಲ್ಲ ಹೇಳ್ದಂಗೆ 2 1 2 2 2 4 2 3 6
ಅಲ್ಲ ಅಣ್ಣ ಬಂದವ್ರೆ ಅಣ್ಣಂಗೆ ಸ್ವಲ್ಪ ಮಾತಾಡೋಕ್ಕೆ ಟೈಮ್ ಕೊಡ್ಬೇಕು. ಸರ್ ನಾನು ಅಲ್ಲಿಂದ ಹುಟ್ಟಿದೆ ಸರ್, ಇಲ್ಲಿಂದ ಇಲ್ಲಿ ಬಂದೆ ಸರ್, ಅಲ್ಲಿಂದ ಅಲ್ಲಿಗೆ ಹೋದೆ ಸರ್, ಅಲ್ಲಿಂದ ಅಲ್ಲಿ ನೆಗ್ದೆ ಸರ್, ನಾನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಸರ್, ಈಗ ಚೆನ್ನಾಗಿದ್ದೀನಿ ಸರ್, ಹಂಗೆ ಸರ್ ಹಿಂಗೆ ಸರ್. ಅವ್ರು ಹಾಕ್ತಾರೆ ಅಂತ ಹೇಳ್ತಾ ಇದ್ದೀರಾ? ಇನ್ನೊಂದೇನು ಗೊತ್ತಾ, ನಾನು ಮಾತಾಡಿದ್ದು ಹಾಕಲ್ಲ, ತಲೆ ಕೆಡ್ಸ್ಕೊಬೇಡ. ಏನು ಗೊತ್ತಾ, ಇಲ್ಲಿ ನೀವು ಮಾತಾಡಿರುವಂಥದ್ದು ಯಾವುದೂ ಕಟ್ಟಾಗಲ್ಲ. ಯಾವುದು ಒಂದು ಪಿನ್ ಪಾಯಿಂಟ್ ಕೂಡ ಕಟ್ಟಾಗೋದಿಲ್ಲ. ಯಾವುದು ಒಂಚೂರು ಕಟ್ಟಾಗಲ್ಲ. ನಾನು ಹೇಳಿದ್ರು ಕೂಡ ನಮ್ಮ ಎಡಿಟರ್ಸ್ ಮಾತ್ರ ಕಟ್ ಮಾಡ್ಸಲ್ಲ. ಎಸ್, ಏನ್ ಹೇಳಿ, ಬಾಸ್ ಟಿವಿ ಸ್ಪೆಷಲ್ಲೇ ಅದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನಿರುತ್ತೋ ಅದೆಲ್ಲ ಬಂದೇ ಬರುತ್ತೆ. ಹೇಳಿದ್ರೆ ಹೆಂಗ್ ಬರುತ್ತೆ ಹೇಳಿ. ಎಸ್, ಎನಿವೆ ನಿಮ್ಮ ಪರಿಚಯ ಮಾಡ್ಕೊಡೋದಾದ್ರೆ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ವಿಜಯ್ ಜಾಲಿಹಾಳ. ನಮ್ಮೂರು ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ತಾಲೂಕು ಜಾಲಿಹಾಳ ಅಂತ ಗ್ರಾಮ. ನಮ್ಮದು ಸ್ವಂತ ಕಂಪ್ನಿ ಇದೆ ಚಿತ್ರಿಗೆ, ಶ್ರೀಕುಮಾರ ವಿಜಯ ನಾಟಕ ಸಂಘ ಚಿತ್ರಿಗೆ ಅಂತ ಕಂಪ್ನಿ ಇದೆ. ಅಲ್ಲಿ ನಮ್ಮ ತಂದೆಯವರು ಈಗ ಸಂಚಾಲಕರಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಾನು ಅಲ್ಲಿಂದ ಪಾತ್ರ ಕಲಿತು ಹಳ್ಳಿ ಪವರ್ ಅಂತ ಕಾರ್ಯಕ್ರಮ ಬಂತಲ್ಲ, ಜಿ ಪವರಲ್ಲಿ ಹಳ್ಳಿ ಪವರ್, ಅಲ್ಲಿ ನಾನು ಆರ್ಟಿಸ್ಟಾಗಿ ಸಂಗ್ಯಾಬಾಳೆ ಕ್ಯಾರೆಕ್ಟರಾಗಿ ನಮ್ಮನ್ನು ಕರೆದಿದ್ರು. ಹಾಗಾಗಿ ನಾವು ಆಡಿಷನ್ ಕೊಟ್ಬಿಟ್ಟು ಸಂಗ್ಯಾಬಾಳೆ ಕ್ಯಾರೆಕ್ಟರ್ ಮಾಡಿದ್ವಿ. ನನಗೇನೋ ಕಾಮಿಡಿ ಕಿಲಾಡಿಗಳು ಬರಬೇಕು ಅನ್ನೋ ದೊಡ್ಡ ಆಸೆ ಆವಾಗಿಂದ. ಹಾಗಾಗಿ ನಾವು ಅಲ್ಲಿ ಶೂಟಿಂಗ್ ಟೈಮ್ನಲ್ಲಿದ್ದಾಗ ಒಂದಿನ ರಜೆ ಇದ್ದಾಗ ನಾನು ಬೆಳಗಾವಿಗೆ ಹೋಗಿ ಆಡಿಷನ್ ಕೊಟ್ಟು ಈ ಕಡೆ ಸೆಲೆಕ್ಷನ್ ಆದಮೇಲೆ ಅಕುಲ್ ಸರ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾದಮೇಲೆ ಅವರೇ ಕಳಿಸಿದರು, ನೀನು ಹೋಗು ಅಲ್ಲಿ ಕಂಟೆಸ್ಟೆಂಟ್ ಆಗು, ಇಲ್ಲಿ ಆರ್ಟಿಸ್ಟ್ ಆಗಿದ್ದೆ, ಅಲ್ಲಿ ಕಂಟೆಸ್ಟೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡು ಅಂತ ಕಳಿಸಿದ್ರು. ಇಲ್ಲಿ ಬಂದ ನಂತರ ಏನೋ ವೈಬೇ ಚೇಂಜ್ ಆಗಿದೆ ಸರ್ ನಮ್ಮದು. ನಾವು ನಿಮ್ಮ ರೂಮೇಟೆ ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಯಾವ ಥರ ವೈಬ್ರೇಷನ್ನು, ಯಾವ ಥರ ಬರುತ್ತೆ ವೈಬ್ರೇಷನ್ ನಿಮ್ಮ ಹತ್ರ. ರಾತ್ರಿ 10 ಗಂಟೆ ಆದ ತಕ್ಷಣ ಬಾಬಾ ಅಂದ ತಕ್ಷಣ ಸಾಯಿ ಬಾಬಾ ಎದ್ದ ಕಣಪ್ಪ ಗೊತ್ತಾಗುತ್ತೆ. ನನಗೆ ಇಬ್ರು ಒಂದೇ ರೂಮ್ ಅಂತಿದ್ದೀರ, ರಾತ್ರಿ 10 ಗಂಟೆ ಬೇರೆ ಅಂತಿದ್ದೀರಾ. ಈಗ ನೀವೇನು ಇಮ್ಯಾಜಿನ್ ಮಾಡ್ಕೊಂಡ್ರಲ್ಲ ಸರ್, ಅದಲ್ಲಿ ಸತ್ಯ ಆಗುತ್ತೆ. ಬಾಬಾ ಅಲ್ಲ ರೀ, ಬಾಬಾ ಯಾವ್ದು ಅದು ನಿಮ್ಮ ಬಾಬಾ ಸರ್? ಹೇಳ್ರ ಸರ್, ನಾನು ಮಲ್ಕೋತಿರ್ತೀನಿ, ಇನ್ನೊಬ್ಬ ಅದನ್ನು ಕುಳ್ಳ, ಇಬ್ರು ಜಗಳ ಮಾಡ್ತಿರ್ತಾರೆ. ನಂಗೆ ನಿದ್ದೆ ಆಯ್ತಾಗಿ ನಾನು ಎಬ್ಬಿಸ್ತಾರೆ, ಇವ್ರು ಮಕ್ಕೊಂಡಾಗ ನಾನು ಎಬ್ಬಿಸ್ತೀನಿ. ಬಾಬಾ ಹೇಳು, ಮಲ್ಕೊಂಡೇನ? ಯಾಕೆ ಮಕ್ಕೊಂಡಿ ಹೇಳು. ಅವಾಗ ತಲೆ ತಿನ್ನೋದು ಇವ್ರಿಗೆ. 12-1 ಗಂಟೆ ತನಕ ತಲೆ ತಿಂದು ಇವ್ರು ಮಲಗಿಸ್ತೀವಿ. ಆದರೆ ಇವ್ರದ್ದು ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಹೇಳ್ಬೇಕಂದ್ರೆ ಜಾಲಿಹಾಳ ಒಳಗೆ ನಮ್ದೊಂದು ದೊಡ್ಡ ಬ್ಯಾನರ್ ಶುರು ಮಾಡ್ತೀಯಾ? ಇಲ್ಲಿ ಜಾಲಿಹಾಳ ಒಳಗೆ ದೊಡ್ಡದೊಂದು ಬ್ಯಾನರ್ ನಂದು ಹಾಕಿದ್ದಾರೆ, ಕಾಮಿಡಿ ಕಿಲಾಡಿ ಊರವರೆಲ್ಲ ಸೇರಿ. ಇನ್ನೊಂದು ನಮ್ಮ ತಾತ ಅವ್ರ ಸ್ಟ್ಯಾಚು ಒಂದಿದೆ. ನಾನು ಟಿ ವಿ ಒಳಗೆ ಹೇಳಿದ ಮೇಲೆ ಅವ್ರಿಗೆ ಪೂಜೆ ಮಾಡತ್ತಾರೆ ಸರ್. ಈಗ ಅಲ್ಲಿ ಅಲ್ಲಿ ಥರ ನೋಡ್ತಿದ್ರು, ಯಾರಿದು, ಯಾರು ಮೂರ್ತಿ ಇದು ಅಂತಿದ್ರು. ಯಾವಾಗ ಟೆಲಿಕಾಸ್ಟ್ನಲ್ಲಿ ನಮ್ಮ ಅಜ್ಜರ ಸ್ಟ್ಯಾಚು ಫೋಟೋ ಬಂತು ಅವಾಗಿಂದ ಅಲ್ಲಿ ಪೂಜೆ ಮಾಡೋದು ಅದನ್ನೆಲ್ಲ ಮಾಡ್ತಿದ್ದಾರೆ. ಅಪ್ಪ ಮಮ್ಮಿ ಫುಲ್ ಖುಷ್. ಇನ್ನೊಂದು ಟ್ರೋಲ್ ತುಂಬ ಆಗಿದೆ ಸರ್, ಇಸ್ಪೇಟಿಂದ ಒಂದು ಐತಲ್ಲ, ಭಾಳ ಟ್ರೋಲ್ ಆಯಿತು. ಡೈಲಾಗ್ ಹೊಡಿಬೋದಲ್ಲ ಇಸ್ಪಿಟ್ಟಿಂದ ಹೇಳ್ತೇನೆ. ಅದು ಮೂಲತಃ ಸುಂದರ ಕೃಷ್ಣ ಅರಸ್ ಅಪ್ಪಾಜಿಯವರು ಒಂದು ನಾಟಕದಲ್ಲಿ ಹೇಳ್ತಿದ್ರು. ಅದನ್ನು ನಾನು ಹೌದಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದು. ಇಸ್ಪೇಟ್ನಾಗ ಎಕ್ಕ, ಇದು ಒಂದಿರಲ್ಲ ಎಕ್ಕ, ಅವನೇ ಸೃಷ್ಟಿಕರ್ತ ಬ್ರಹ್ಮ. 2 ಪುರುಷ ಮತ್ತು ಪ್ರಕೃತಿ. 3 ಸೃಷ್ಟಿ ಸ್ಥಿತಿ ಲಯ. 4 ವೇದಗಳು. 5 ಪಂಚಮಹಾಭೂತಗಳು. 6 ಅರ್ಷಡ್ ವರ್ಗಗಳು. 7 ಸಪ್ತ ಸ್ವರಗಳು. 8 ಅಷ್ಟದಿಕ್ಪಾಲಕರು. 9 ನವಗ್ರಹಗಳು. 10 ವಿಷ್ಣುವಿನ ದಶಾವತಾರ. 11 ಇರಂಗಿಲ್ಲ. ಜಾಕಿ ಅವನೇ ಪರಮಾತ್ಮ. ಕಿಂಗ್ ಅವನೇ ಶ್ರೀಮನ್ನಾರಾಯಣ. ಕ್ವೀನ್ ಅವಳೇ ಲಕ್ಷ್ಮೀ ದೇವಿ. ಇನ್ನೊಬ್ಬರ ತಂದೆ ಜೋಕರ್, ಅವನೇ ನಾರದ ಮುನಿ. ಅವ ಏನರ ಕಾಲಿಟ್ನಂದ್ರೆ ಪಾತಾಳ ಭೂಲೋಕ 2 ಒಂದು ಮಾಡಿಬಿಡ್ತಾನೆ. ಪಾತಾಳ ಅಲ್ಲ, ಸ್ವರ್ಗಲೋಕ ಭೂಲೋಕ 2 ಒಂದು ಮಾಡಿಬಿಡ್ತಾನೆ. ಒಂದು ಇಸ್ಪೇಟ್ ಪ್ಯಾಕ್ನಾಗ 52 ಎಲೆ ಇರ್ತಾವೆ. ಅಂದ್ರೆ 52 ವಾರ ಒಂದು ವರ್ಷಕ್ಕೆ ಅಂತ ಹೇಳ್ತೈತಿ. ಇಸ್ಪೇಟ್ ಒಳಗೆ 4 ಟೈಪ್ಸ್ ಇರ್ತಾವೆ ರೀ: ಕಾಳವಾರ, ಕುಂಬಳ, ಚೌಕ, ಇಸ್ಪೀಟ್. ಅಂದ್ರೆ ಒಂದು ತಿಂಗಳಿಗೆ 4 ವಾರ ಅಂತ ಹೇಳುತ್ತೆ. ಅದ್ರಾಗ ಇರೋದ 3 ಕಲರು: ಕೆಂಪು, ಬಿಳಿ, ಕಪ್ಪು. ಕಪ್ಪು ಬಿಳಿ ಹಗಲು ರಾತ್ರಿ ಹೇಳಿದ್ರೆ, ಕೆಂಪು ಜೀವನದಾಗ ಡೇಂಜರ್ ಆಗಿರಬೇಡ ಅಂತ ಹೇಳ್ತೈತಿ. ಇದು ಅವ್ರು ಹೇಳಿದ್ದು. ನಾನು ಸ್ವಲ್ಪ ಸ್ಕಿಟ್ನಾಗ ಹಾಕ್ಕೊಂಡು ಇನ್ಕ್ಲೂಡಿಂಗ್ ಮಾಡಿ ಅದನ್ನ ಹಾಕ್ಕೊಂಡಿದ್ದು. ಫುಲ್ ಟ್ರೋಲ್ ಅದೊಂದು ಸರ್. ಗೆಡ್ಡಿಗೆ ಅವ ಮುಕ್ಕಳಿ ಪವ್ ಅನ್ನೋದೊಂದು, ಇದು ಭಾಳ ಟ್ರೋಲ್ ಆಯ್ತು. ಭಾಳ ಜನ ನಮ್ಮನ್ನು ನೋಡ್ತಾರೆ. ಈಗ ಕೂದಲಾಗಿಲ್ಲ ಕಟಿಂಗ್ ಮಾಡ್ಸಕ್ಕೆ ಅದ ಹೆದರಿಕೈತೈತಿ. ಇವ್ರು ಹೆಂಗೆ ಲೇಡೀಸ್ ಗೆಟಪ್ ನೋಡಿ ಅವನಲ್ಲ ಅವಳು ಅಂತಾರಲ್ಲ, ಹಂಗೆ ನಾವು ಕಟಿಂಗ್ ಮಾಡಿಸಿದ ಯಾರ್ರಿ ಇವ, ಯಾರ್ಯಾರು ಬರ್ತಾರಲಿ ಮನೆಗೆ ಅಂದಂಗೆ ಆಕೈತ್ರಿ. ಅದ್ರ ಸಂಬಂಧ ಬಿಟ್ಟಿವಿ. ಅದರ ಕಾಮಿಡಿ ಕಿಲಾಡಿಗಳು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಜಿ ಕನ್ನಡ ವಾಹಿನಿಗೆ
ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ತುಂಬ ಹೃದಯದ ಧನ್ಯವಾದಗಳನ್ನ ಕೇಳ್ತೀನಿ. ನನಗೆ ಅನಿಸಿದ್ದು ಏನಂತಂದರೆ, ಪ್ರತಿಯೊಬ್ಬರ ಹಿಂದೆನೂ ಕೂಡ ಒಂದೊಂದು ಕಷ್ಟ ಇರ್ತೈತೆ. ಬರಬೇಕು ಅಂತಂದಾಗ ನಮ್ಗೆ ಹೆಂಗೆ ಹೋಗಬೇಕು, ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾರಿಗೆ ಅಪ್ರೋಚ್ ಮಾಡಬೇಕು ಅನ್ನೋಂಥದ್ದು ಗೊತ್ತಿಲ್ಲ. ನಿಮ್ಮ ಟ್ಯಾಲೆಂಟ್ಗಳ ಮೂಲಕ ಬಂದಿದ್ದೀರಾ. ಬಟ್ ಫಸ್ಟ್ ಟೈಮ್ ನಾನು ಜಸ್ಟ್ ಆಗ್ಲೇ ಹೇಳಿದೆ ನಿಮ್ಮ ಇಂಟರ್ವ್ಯೂ ಮಾಡೋದಕ್ಕೆ, ಲೈಕ್ ನಿಮ್ಮ ಪರಿಚಯ ಯಾರಿಗೂ ಗೊತ್ತಿಲ್ಲ ಅಂತ. ಬಟ್ ಪರಿಚಯ ಆಗೋದಕ್ಕೆ ಈ ಸ್ಟ್ಯಾಂಡಪ್ ಕಾಮಿಡಿ ಥರ ಇಲ್ಲಿಲ್ಲೇ ಒಂದು ಕಾಮಿಡಿ ಕಚಗುಳಿಯನ್ನು ಕೊಡ್ತಿದ್ದಾರೆ ಅಂತಂದರೆ, ಇನ್ನು ನೀವೇ ಸ್ಕಿಟ್ ಬರ್ಕೊಂಡು ಅಲ್ಲಿ ಬಂದಾಗ ಇನ್ನೆಷ್ಟು ರಸದೌತಣ ಸಿಗುತ್ತೆ, ಇನ್ನೆಷ್ಟು ನಗೆ ಚಟಾಕಿ ಸಿಗುತ್ತೆ ಅನ್ನೋವಂಥದ್ದು ಎದ್ದು ಕಾಣ್ತಿದೆ. ನನಗನ್ಸಿದ್ದು ಏನಂತಂದರೆ, 4 ಜನಕ್ಕೂ ಕೂಡ ಮಾತನಾಡಿಸಿದಾಗ ಮಾತಿನ ಮೇಲೆ ಹಿಡಿತ, ಯಾವ ಟೈಮಿಂಗ್ಸು, ಕಾಮಿಡಿ ಟೈಮಿಂಗ್ಸ್ ಆಗಿರ್ಬೋದು, ಪಂಚಗಳಾಗಿರ್ಬೋದು ಎಲ್ಲ ಹಾಕಬೇಕು. ಸಿಕ್ಕಾಪಟ್ಟೆ ಅಗ್ರೆಷನ್ನಿಂದ ಕೂಡಿದೆ ನಿಮ್ಗೆಲ್ರಿಗೂ ಕೂಡ. ಅಂದರೆ ಬ್ರೈಟ್ ಫ್ಯೂಚರ್ ಎದ್ದು ಕಾಣಿಸ್ತಿದೆ. ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಕಾಮಿಡಿ ಮೂಲಕ ಏನಾದರೂ ನಮ್ಮ ಬಾಸ್ ಟಿವಿ ವೀಕ್ಷಕರು ಏನಾದರೂ ಸ್ಕಿಟ್ ಮಾಡೋದಾದರೆ ಸರ್, ಆ್ಯಕ್ಚುಲಿ ಇನ್ನೊಂದು ಸ್ಕಿಟ್ಗಿಂತ ಮುಂಚೆ ಇಲ್ಲೇನು 4 ಜನ, ನಾವು 4 ಜನ ಅಂತಲ್ಲ ಸರ್, ನಮ್ದೇನು ಕಂಟೆಸ್ಟೆಂಟ್ಸ್ ಇದ್ದಾರಲ್ಲ 19 ಜನನೂ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಸಖತ್, ಒಬ್ರಿಗಿಂತ ಒಬ್ಬರು ಮೇಲಿದ್ದಾರೆ. ಸಖತ್ ಟಫ್ ಕಾಂಪಿಟೇಷನ್ ಇದೆ. ಬಟ್ ಯಾರ ಲೈಫಲ್ಲೂ ಕಾಮಿಡಿ ಇಲ್ಲ. ಓಕೆ, ಲೈಫ್ ಹಿಂದ್ಗಡೆ ಯಾರ ಲೈಫಲ್ಲೂ ಕಾಮಿಡಿ ಇಲ್ಲ. ಆದರೂ ಕೂಡ ಆ ಕಾಮಿಡಿನ ನಾವು ಹೆಂಗೆ ಬಿಲ್ಡ್ ಮಾಡಬೇಕು ಅಂತ ನಮಗೆ ನಾವೇ ಸೆಲ್ಫ್ ಬಿಲ್ಡ್ ಮಾಡಿಕೊಂಡು ಕರ್ನಾಟಕದ ಜನತೆ ನೆಕ್ಸ್ಬೇಕು, ಅದೊಂದು ಇಂಟೆನ್ಷನ್. ಮತ್ತು ನಮಗೆ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರನ್ನ ಯಾವತ್ತೂ ಮರಿಬಾರ್ದು ಮೇಲೆ ಹೋದಾಗ. ಇವಾಗ ನನಗೆ ಆಗಲಿ, ಈಗ ನನಗೆ ಕಾಮಿಡಿ ಕಿಲಾಡಿ ಆಡಿಷನಿಗೆ ಬರಬೇಕು ಅಂದರೆ ಎಷ್ಟೆಲ್ಲ ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಅಂತ ನನಗೆ ಗೊತ್ತಿರುತ್ತೆ. ಬಿಕಾಸ್ ಹಂಗೆ ನಾರ್ಮಲಾಗಿ ಹೋದರೆ ಆಗೋದಿಲ್ಲ. ಸೊ ಹಂಗಾಗಿ ಇವಾಗ ನನಗೆ ನಮ್ಮ ಮಾವ ನಾಗರಾಜ್ ಅಂತ ಅವ್ರು ಪೊಲೀಸ್, ಅವ್ರು ಹೆಲ್ಪ್ ಮಾಡಿದರು. ಈಗ ನಾನು ಅವರಿಗೆ ಏನು ವ್ಯಾಲ್ಯೂ ಕೊಡಬೇಕು, ಎಲ್ಲಿಂದ ಎಲ್ಲಿಗೆ ಹೋದ್ರು ಆ ವ್ಯಾಲ್ಯೂ ಕೊಡ್ತೀವಲ್ಲ ಸರ್, ಅದನ್ನು ನಾವು ಇಲ್ಲಿ ಸ್ಟೇಜಿಗೆ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಆ ಸ್ಟೇಜಿಗೆ ನಾವು ವ್ಯಾಲ್ಯೂ ಕೊಟ್ಟರೆ ಯಾವತ್ತೂ ಕೂಡ ನಾವು ಅಷ್ಟು ಚೆನ್ನಾಗಿರ್ತೀವಿ. ಅಷ್ಟು ಒಂದಲ್ಲ, ಈಗ ಗೆಲ್ಲೋದು ಒಬ್ಬರೇ ಸರ್, ಬಟ್ ನಾವು ಶೋ ಗೆಲ್ಸಿದ್ರೆ ಗೆದ್ದಿರೋರು ಅಷ್ಟರು ನಾವೆಲ್ಲರೂ ಗೆದ್ದಂಗೆ. 19 ಜನನು ಗೆದ್ದಂಗೆ ಶೋ ನಾವು ಯಾವಾಗ ಗೆಲ್ಲಿಸ್ತೀವಿ 19 ಜನ ಗೆದ್ದಂಗೆ. ಸೊ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಆದ್ರೆ ಆ್ಯಂಡ್ ಇನ್ನೊಂದು ಸರ್, ಇಲ್ಲಿ 19 ಜನನು ವಯಸ್ಸಲ್ಲಿ ಇವ್ರು ದೊಡ್ಡವರು, ಇವ್ರು ಚಿಕ್ಕವರು ಏನೂ ಇಲ್ಲ ಸರ್. ಎಲ್ಲರೂ ಫ್ರೆಂಡ್ಸ್, ಬಾರ್ಲೇ ಹೋಗ್ಲಿ. ಇನ್ನೊಂದು ಕಂಟೆಸ್ಟೆಂಟ್ ಮಧ್ಯೆ ಒಂದು ಬಾಂಡಿಂಗ್ ಭಾಳ ಚೆನ್ನಾಗಿ ಭಾಳ ಬೇಗ ಬಂತು ಸರ್ ನಮಗೆ. ಅದು ಬಂದಿದ್ದು ನಮ್ಮ ಪ್ಲಸ್ ಪಾಯಿಂಟ್ ಸರ್. ಯಾಕಂದ್ರೆ ಕಾಮಿಡಿ ಮಾಡ್ಬೇಕಾದ್ರೆ ಮುಜುಗರ ಅನ್ಸಲ್ಲ, ಅದು ನಮಗೆ ಕೊಟ್ಟಿದ್ದು. ಇನ್ನು ಇವ್ರಿಗೆ ಒಂದು ಹೇಳ್ಬೇಕ್ರಿ, ರಾತ್ರಿ ಮಕ್ಕೋಬೇಕಾದ್ರೆ ಇವರು ಇಸ್ತ್ರಿ ಮಾಡ್ಕೊಂಡು ಲುಂಗಿ ಉಟ್ಕೊಂಡು ಮಕ್ಕೋತಾರೆ. ಯಾಕೆ ಹೇಳ್ರಿ? ಇದು ಇಸ್ತ್ರಿ ಬಟ್ಟೆ, ಲುಂಗಿ ಇಸ್ತ್ರಿ ಮಾಡ್ಕೊಂಡು ಅದನ್ನ ಉಟ್ಕೊಂಡು ಮಲ್ಕೋತಾರೆ. ಯಾಕಂದ್ರೆ ಇವ್ರು ಮಲ್ಕೋಬೇಕಾದ್ರೆ ನಿದ್ರಾವಸ್ಥೆಯಲ್ಲಿ ಜೂನಿಯರ್ ರಿಷಬ್ ಶೆಟ್ಟರ್ ಅಂತ ತಿಳ್ಕೊತಿರ್ತಾರೆ. ಅಣ್ಣ, ಈ ಒಂದು ಬಾಂಡಿಂಗ್ ಬೆಳೆದಿರೋದಕ್ಕೆ ನಾವು ಕಾಡಿಸ್ತೀವಲ್ಲ, ಅದಕ್ಕೆ ನನ್ನ ಮಗ ಇನ್ನು ಬದುಕ್ಯಾನೆ. ಇಲ್ಲ ಅಂದಿದ್ರೆ ಇತ್ತಲ್ಲ. ಎಲ್ಲರೂ ಕೂಡ ಇವಾಗ ಅಣ್ಣನಾಗ್ಲಿ ಏನಾದ್ರು ಗೊತ್ತಿಲ್ಲ ಅಂದ್ರೆ, ಅಣ್ಣ ಇದು ಹೆಂಗೆ ಅದು ಹೆಂಗೆ ಅಂತ ಕೇಳ್ತೀವಿ. ಮಂತೇಶ್ ಅಣ್ಣ ಆಗಲಿ ನಮ್ಗಿಂತ ದೊಡ್ಡವರು ಕಲ್ತಿರ್ತಾರೆ, ತಪ್ಪೋ ಸರಿನಾ ಕೇಳಿ ತಿಳ್ಕೊಳ್ಳೋಣ ಅಂತ. ಮತ್ತು ಇವನು ಕಾಮಿಡಿಯಾಗಿ ಮಾಡ್ತಾನಣ್ಣ, ನಮ್ಮ ಜೊತೆ ಫನ್ ಆಗಿರ್ತಾನೆ. ಬಟ್ ಇವನಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಐತೆ. ಸೊ ಅದ್ರ ಬಗ್ಗೆ ಅವ್ನು ಹಿಂಗೆ ಮಾತಾಡ್ತಾನೆ. ಅಣ್ಣ ಇವನು ಎಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತಣ್ಣ. ಬಾಬಾ ರೂಮಿದು ವಿಷಯ ಹೇಳಿದ್ರಲ್ಲ, ಈಗಲೇ ತಿಳ್ಕೊಂಬಿಡಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತೇಳಿ. ಹೋ ಸಪ್ರೇಟ್, ಹೇ ಸಪ್ರೇಟ್. ಅದು ಬೇರೆ, ಇದು ಬೇರೆ. ನಾನ್ ಮಾತಾಡಿದ್ದು ನನಗೇನಂತಂದ್ರೆ, ನೀವು ಮಾತಾಡ್ತಿರೋದು ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆನೆ. ಬಟ್ ಅವ್ರಿಗೆ ಯಾವ್ದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಏನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಅಣ್ಣ ಇವನು ಆಕ್ಚುಲಿ ಬಾಂಬೆಲಿ ಒಳ್ಳೆ ಆಕ್ಟರ್ ಸರ್. ನಾನು ಹೋಗ್ಬಿಡ್ತೀನಿ, ಅವ್ರನ್ನ ಕೇಳಬೇಡಿ. ಅವರು ಎಲ್ಲೆಲ್ಲೋ ಮ್ಯಾಟ್ರಿಗೆ ಹೋಗ್ತಿದ್ದಾರೆ, ನನಗೆ ಕೇಳಕ್ ಆಗ್ತಿಲ್ಲ. ಕರೆಕ್ಟಾಗಿ ಬಿಡಿಸಿ ಇದು ಅಂತ ಹೇಳಿ. ಇವರು ಬಾಂಬೆಲಿ ದೊಡ್ಡ ಆಕ್ಟರ್ ಅಣ್ಣ. ಇವರು ಸಖತ್ ದೊಡ್ಡ ಆಕ್ಟರ್ ಬಾಂಬೆಲಿ. ಅದೊಂದು ಹಿಂಗೆ ತಿರುಗ್ತಾರಣ್ಣ, ಅದೊಂದು ನಾನು ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಆಕ್ಚುಲಿ. ನಿಜವಾಗ್ಲು ಅಲ್ಲಿ ತಿರುಗ್ತಾರೆ ಬಾಂಬೆಲಿ. ನಾನು ನೋಡಿದ್ದೀನಿ ಆಕ್ಚುಲಿ ಬಾಂಬೆಗೆ ಹೋದಾಗಣ. ಬಾಂಬೆ ರೂಮ್ ಅಲ್ಲ ಅಣ್ಣ, ಅದೊಂದು ಇದೇ ಪ್ಲೇಸು. ಅಲ್ಲಿ ದೊಡ್ಡ ಆಕ್ಟರ್ ಅಣ್ಣ ಒಟ್ಟು ಬಾಂಬೆ. ಆದ್ರೆ ಇವ್ರು 5 ರೂಪಾಯಿ ಆ್ಯಕ್ಟಿಂಗ್ ಮಾಡಂದ್ರೆ 100 ರೂಪಾಯಿಗೆ ಮಾಡಿರ್ತಾರೆ, ಹಂಗಿರೋದಂತ ಅದೊಂದು ಐತಿ. ಇನ್ನೊಂದು ಚೆನ್ನಾಗಿ ಮೂಡಿ ಬರ್ತಾ ಇದೆ ಕರ್ನಾಟಕ ಜನತೆ ಕಾಮಿಡಿ ಲೇ ಅದಲ್ಲೇ ಮೂಡಿ ಚೆನ್ನಾಗಿ ಟಿವಿಯಲ್ಲಿ ನಮ್ಮ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಹಾಗಾಗಿ ಎಲ್ಲರೂ ಕರ್ನಾಟಕದ ಕಲಾಭಿಮಾನಿಗಳು ಕಾಮಿಡಿ ಕಿಲಾಡಿನ ನೋಡಿ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಆಶೀರ್ವಾದ ಮಾಡಿ, ಮತ್ತು ಹೊಟ್ಟೆತುಂಬ ನಗ್ರಿ, ನಕ್ಕೊಂತ ಇರೋನು ಯಾವಾಗಲೂ. ನೀವು ನಗ್ರಿ. ಅವರು ಸ್ಕಿಟ್ ಮಾಡಕ್ಕೆ ಹೇಳಿದ್ರು, ನೀ ಎಂಡಿಂಗ್ ಯಾಕೆ ಮಾಡ್ತಾ ಇದ್ದೀಯ? ಅಲ್ಲ, ಇದನ್ನ ಹೇಳಿ ಸ್ಕಿಟ್ ಮಾಡೋದಂತೆ. ಎಸ್ ದರ್ಶನ್ ಅವರೇ, ನೀವು ಇವಾಗ ಪ್ರೂವ್ ಮಾಡ್ಕೋಬೇಕು ಅಂದ್ರೆ ದರ್ಶನ್ ಅವ್ರದ್ದು ಒಂದು ಖಡಕ್ ಡೈಲಾಗ್ ಬರ್ಬೇಕು. ಈಗ ನೀವು ಹುಡುಗ ಅಂತ ಪ್ರೂವ್ ಮಾಡ್ಕೋಬೇಕು ಅಂದ್ರೆ, ಇಲ್ಲ ದರ್ಶನ್ ಅವರ ಡೈಲಾಗ್ ಅದನ್ನ ಹುಡುಗಿ ಕ್ಯಾರೆಕ್ಟರ್ ಅದೇ ಬರಲಿ. ಅಣ್ಣ ಒಂದೇ ಒಂದು ನಮ್ಮ ಬಾಸ್ ಖಡಕ್ ಡೈಲಾಗ್ ಇದೆ, ಅದು ಸಾಧ್ಯವಿಲ್ಲ. ನಾನು
ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನು ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡ ನಾಯಕನಾದ ನಾನು, ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಥ್ಯಾಂಕ್ ಯು 100% ನೀವು ಹುಡುಗನೇ. ಮೈ ಗಾಡ್. ನಂದು ಸ್ಕಿಟ್ಟಿಂಗ್ ಡೈಲಾಗ್ ಹೇಳೋದಾದ್ರೆ ಹಾಳ್ಕಂತ ಬಂದಿರ್ತೀನಿ. ಒಂದು ಹೆಣ್ಣು ಗುಳೋ ಅಂತ ಕಣ್ಣೀರು ಹಾಕೊಂಬಂದ್ರೆ ಆ ಕಣ್ಣೀರ್ ಕತೆ ಕೇಳೋರು ಇಲ್ಲಿ ಯಾರು ಇಲ್ವಾ? ನನ್ನ ನೋವನ್ನು ಕೇಳೋರು ಇಲ್ಲಿ ಯಾರು ಇಲ್ವಾ? ನನಗೆ ಆಗ್ತಿರೋ ಅನ್ಯಾಯನ ನಿಲ್ಲಿಸಿ ನ್ಯಾಯ ಕೊಡ್ಸೋ ನ್ಯಾಯಾಧೀಶರು ಇಲ್ಲಿ ಯಾರು ಇಲ್ವಾ? ಸಾರ್ ನವೀನ್ ಸರ್ ಬನ್ನಿ. ಇದೇ ಡೈಲಾಗ್ ಆ್ಯಕ್ಚುಲಿ. ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ನಿಮ್ಮ ವರ್ಷನ್ಸ್ ಏನಾದರೂ ಹೇಳೋದಾದ್ರೆ? ಪ್ರಪ್ರಥಮವಾಗಿ ನಾವು ಉತ್ತರ ಕರ್ನಾಟಕಕ್ಕೆ ನಾನು ಬಂದಾಗ ಮಹಾಲಿಂಗ್ಪುರ ಅಂತೇಳಿ ಒಂದು ಕ್ಯಾಂಪಿಗೆ ಬಂದಿದ್ದೆ. ಸೊ ಕ್ಯಾಂಪಿಗೆ ಬಂದಾಗ ನಾನು ಪ್ರೊಫೆಷ್ನಲ್ ಆಗಿ ಮ್ಯೂಸಿಷಿಯನ್, ನಾನು ಸೊ ಹಿಂದೂಸ್ತಾನಿ ಆಗಿದೆ ನಂದು. ಅದಕ್ಕೋಸ್ಕರ ಅವಾಗ ಬಂದಾಗ ನಾನೇನು ಪಾತ್ರ ಇನ್ನೂ ಮಾಡ್ತಿರ್ಲಿಲ್ಲ. ಸಣ್ಣವನಿದ್ದಾಗ ಪಾತ್ರ ಮಾಡ್ತಿದ್ದೆ ಗುಬ್ಬಿ ಕಂಪ್ನಿಯಲ್ಲಿ, ನಮ್ಮ ಗುಬ್ಬಿ ವೀರಣ್ಣವ್ರ ಕಂಪ್ನಿಯಲ್ಲಿ ಮಾಡ್ತಾಯಿದ್ದೆ ನಾನು. ಸೊ ಅದಾದ ನಂತರ ಈ ಉತ್ತರ ಕರ್ನಾಟಕಕ್ಕೆ ಬಂದ ಮೇಲೆ ಅವಾಗ ಮ್ಯೂಸಿಷಿಯನ್ ಆಗಿ ಎಂಟ್ರಿ ಕೊಟ್ಟೆ. ಸೊ ಕೀಬೋರ್ಡ್ ಬಾರಿಸೋ ಟೈಮ್ನಲ್ಲಿ ಅವಾಗ ಸಿಂಗಿಂಗ್ ಮಾಡೋದು ನಾನು, ಮತ್ತು ಜೆಂಟ್ ಸಿಂಗಿಂಗು ವಿತ್ ಡ್ಯುಯಲ್ ಸಿಂಗಿಂಗ್ ಈ ರೀತಿಯಾಗಿ ಮಾಡ್ತಾಯಿದ್ದೆ. ಜೆಂಟ್ಸ್ ಫಿಮೇಲ್ ಸಿಂಗಿಂಗ್ನ ಮಾಡ್ತಾಯಿದ್ದೆ ನಾನು. ಸೊ ಅದಕ್ಕೋಸ್ಕರ ಅವಾಗೆಲ್ಲ ಭಾಳಷ್ಟು ಇಷ್ಟಪಡ್ತಾಯಿದ್ರು. ಸೊ ಮ್ಯೂಸಿಷಿಯನ್ ಆಗಿ ಎಂಟ್ರಿ ಕೊಟ್ಟೆ. ಅವಾಗ ಈ ಹಾಡಪ್ಪ ನೀನೇ ಹಾಡು, ನಮ್ಮಲ್ಲಿ ಯಾರು ಲೇಡೀಸ್ ಇದ್ದಿಲ್ಲ, ನೀನೇ ಹಾಡು ಅಂತ ಹೇಳ್ಬಿಟ್ರೆ. ಸೊ ಅದು ಆ ಟೈಮ್ನಲ್ಲಿ ಅವಾಗ ಹಾಡ್ದಂಥದ್ದು ನನಗೆ ಎಕ್ಸ್ಪೀರಿಯನ್ಸ್ ಅದು. ಈಗ ನೀವು ಫೀಮೇಲ್ ವಾಯ್ಸಲ್ಲಿ ನೀವು ಹಾಡಾಡ್ತೀರ, ಅವರು ಫೀಮೇಲ್ ಸ್ಟೆಪ್ಸ್ ಹಾಕ್ತಾರೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಇಲ್ಲ ಆ ಟೈಮ್ನಲ್ಲಿ ಅವಾಗ ನನಗೆ ಏಜ್ ಭಾಳ ಕಡಿಮೆ ಇತ್ತು. ಅಂದರೆ ಒಂದು 18-20 ವರ್ಷದವನಿದ್ದೆ ನಾನು. ಆವಾಗ ಲೇಡೀಸ್ ವಾಯ್ಸು ಪ್ಯೂರ್ಲಿ ಕ್ಲೀನಾಗಿದ್ದು ಬರುತ್ತೆ. ಬಟ್ ಬರ್ತಾ ಸ್ವಲ್ಪ ವಿಲನ್ನಿಂದ ಕ್ಯಾರೆಕ್ಟರ್ಗಳೆಲ್ಲ ಹಾಕಿದ್ರು ನನ್ನ ಸ್ಟೇಜ್ ಮೇಲೆ. ಆ ವಿಲನ್ ಕ್ಯಾರೆಕ್ಟರ್ ಮಾಡಿ ಬೇಸ್ ವಾಯ್ಸ್ ಆಗಿಬಿಟ್ಟಿದೆ ಅದ್ರ ಸಲುವಾಗಿ. ಸೊ ಆ ವಿಲನ್ ಕ್ಯಾರೆಕ್ಟರ್ ಈಗಲೂ ಕೂಡ ಆ ಕಡೆ ಸೈಡಲ್ಲೆಲ್ಲ ನನಗೆ ಉರ್ಗಪ್ಪ ಅಂತಲೇ ಹೆಸರು. ನನಗೆ ಆ್ಯಕ್ಚುಲಿ ಜೂನಿಯರ್ ರಿಷಬ್ ಶೆಟ್ಟಿ ಅಂತ ಹೇಳ್ಬಿಟ್ಟಲ್ಲ, ಉರ್ಗಪ್ಪ ಅಂತಲೇ ನಾನು ಖ್ಯಾತಿ ಆಗಿರೋದು ಆ ನಾಟಕದಲ್ಲೆಲ್ಲ. ನಮ್ಮದು ನಾಟಕ ಇದೆ, ದಿವಂಗತ ಮಹೇಶ್ ಕಲ್ಲೋಳೆ ಅವರ ವಿರಚಿತ ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ಒಂದು ನಾಟಕದಲ್ಲಿ ಉರ್ಗಪ್ಪ ಅಂತೇಳಿ, ಆ ಉರ್ಗಪ್ಪಂದು ಆ ರೀತಿಯಾದಂಥ ಒಂದು ಬಂದು ಆ ಝಲಕನ್ನು ಕೊಟ್ಟಾಗ ಯಾವ ರೀತಿಯಾಗಿರ್ತಿದೆ ಅದನ್ನೊಂದ್ಸಲ ಹಾಗೆ ತೋರಿಸ್ತೀನಿ ಅದನ್ನು. ಸೇಡೆಂಬ ಸೈತಾನ ನನ್ನ ಹೃದಯದಾಗ ಮನೆ ಮಾಡಯಾನ, 5 ವರ್ಷಗಳ ನಂತರ ಈ ಊರಿಗೆ ಆಗಮನ. ಹಣ ಮಾನ ಪ್ರಾಣ ಯಾವುದರಿಂದ ಬಗ್ಗಿಸಲಿ ಆ ಭೂಪತಿಯ ತಲೆಯನ್ನ. ತಂತ್ರ ಮಂತ್ರ ಕುತಂತ್ರ ಯಾವುದರಿಂದಲಾದರೂ ಸರಿ ಆ ಭೂಪತಿಯ ಪ್ರತಿಷ್ಠೆ ಪತನವಾಗಿ ಅಧೋಗತಿಯಾಗಲೇಬೇಕು. ನನ್ನ ಕಾರಸ್ಥಾನದ ಕಟ್ಟಡ ಕಟ್ಟಲೇಬೇಕು. ನನಗೆ ಅವಮಾನ ಮಾಡಿ ನನ್ನ ಮೇಲೆ ಕೆಂಡದ ಮಳೆಗರದ ಆ ಭೂಪತಿಗೆ ಕತ್ತೆಯ ಗತಿಯಾಗಬೇಕು. ನಾನು ನೋಡಬೇಕು, ಅವನ ಕಣ್ಣಲ್ಲಿ ರಕ್ತಧಾರೆ ಹರಿಯಬೇಕು. ಇದೇ ನನ್ನ ಅಂತರಂಗದ ಬೇಗುದಿ, ನನ್ನೆದೆಯಲ್ಲಿ ಭೋರ್ಗರಿಯುತ್ತಿರುವ ದ್ವೇಷದ ವಾರಿದೆ. ಬರ್ತನ ಆ ಭೂಪತಿ ನನ್ನ ಸ್ವಾಗತಕ್ಕಾಗಿ ಬರ್ತಾನ. ಉರುಗಪ್ಪ ಉಂಡಾಡಿ ಉರುಗಪ್ಪ ಈ ಅಪ್ಪ. ಇಷ್ಟು ದಿನ ಅಣ್ಣ ಎಲ್ಲೇ ಇದ್ರು, ಸಂಗೀತಣ್ಣ ಹಾಯ್ ಅಂದೆ. ಇದೊಂದು ಪರ್ಫಾರ್ಮೆನ್ಸ್ ನೋಡಿ ಮಾತಾಡ್ಸೋಕ್ಕೂ ಯೋಚನೆ ಬರ್ತೈತೆ. ಇನ್ನೊಂದಣ್ಣ, ನಾವೆಲ್ಲ ಅಲ್ಲಿ ರಂಗಭೂಮಿಗೆಲ್ಲ ಅದ್ರೊಳಗೆ ಅಲ್ಲಿದ್ದಾಗ ಎಲ್ಲರೂ ಪರಿಚಯಸ್ತ್ರಣ್ಣ. ಇಲ್ಲಿ ಬಂದ್ಮ್ಯಾಗ ಜೂನಿಯರ್ ರಿಷಬ್ ಶೆಟ್ಟಿ ಅವ್ರದ್ದು ಮಾಡತ್ತೀನಿ ನಾನು. ಯಾವ ಆ್ಯಂಗಲ್ನಾಗ ಕಾಣ್ತಾನೆ? ನಾವು ಅಲ್ಲಿ ಕೆಟ್ಟ ವಿಲನ್ಗಿಲನೆಲ್ಲ ನೋಡಿರ್ತೀವಲ್ಲ, ಯಾವ ಆ್ಯಂಗಲಿಂದ ಕಾಣ್ತಾನಪ್ಪ? ನಮಗೂ ಟೆಲಿಕಾಸ್ಟ್ ಆದ್ಮೇಲೆ ನೋಡಿದ್ದು, ಈ ಕಡೆ ಈ ಅಣ್ಣಂದು, ಈ ಕಡೆ ರಿಷಬ್ ಶೆಟ್ಟರದು. ಹೌದಲ್ಲ, ಸೇಮ್ ಕಾಣ್ತಾನಲ್ಲ. ಮತ್ತು ಹೊರ ಬಂದೆ ಆ ಶೆಟ್ರಿ ಅವಾಗ ಸ್ಟಾರ್ಟ್ ಆಗಿದ್ದು. ಆದ್ರೆ ಒಳ್ಳೆ ವಿಲನ್ ಸರ್, ಒಳ್ಳೆ ವಿಲನ್. ಆದ್ರೆ ಆ ಕಡೆ ಎಲ್ಲ ಉಂಡಾಡಿ ಉರ್ಗಪ್ಪ. ಇವ್ರದ್ದೊಂದು ಬ್ಯಾನರ್ ಮಾಡಿ ಸಾಕ್ಯಾರ್ರಿ, ಸಂಕೇತ್ ಮಂಗ್ಳೂರು ಅಂತ ಹಾಕ್ಸಿಲ್ಲ, ಉಂಡಾಡಿ ಉರ್ಗಪ್ಪ ಕಾಮಿಡಿ ಕಿಲಾಡಿಗಳು ಸೆಲೆಕ್ಟ್ ಆಗ್ಯಾನ ಅಂತ ಹಿಂಗೆ ಹಾಕ್ಸಾರ ಸರ್. ಆದ್ರೆ ರಂಗಭೂಮಿಯಿಂದ ಬಂದಿದ್ದು ತುಂಬ ಖುಷಿ ಆಯಿತು. ತೋರಿ
ಅದೇ ರೀತಿಯಾಗಿ ಬರೀ ನಮ್ಮದೇ ನಾವು ಹೇಳ್ಕೊತಾ ಇದೀವಿ. ಪಾಪ ಈ ಹುಡುಗಿ ಏನು ಹೇಳಿಲ್ಲ. ಇಲ್ಲ ಇಲ್ಲ ಕಂಟೆಸ್ಟೆಂಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಇವರಿಂದ ತುಂಬ ಇದೆ ಕಲಿಯೋದು. ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗಿಲ್ಲ, ನಮ್ಮಿಂದ ನಿನ್ನಿಂದನೂ ಇದೆ ಕಣೋ. ಹಿಂಗೆ ತೋರಿಸಿದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಕಂಟೆಸ್ಟೆಂಟಿಂದ ತುಂಬ ಕಲಿಯೋದಿದೆ. ಬಟ್ ಇವರಾಗಿರಲಿ, ದರ್ಶನ್, ವಿಜಯ್ ತುಂಬ ಆ್ಯಕ್ಟಿಂಗಲ್ಲಿ ಹೆಂಗೆ ಮಾಡಬೇಕು, ಯಾವ ಥರ ಎಕ್ಸ್ಪ್ರೆಷನ್ ಕೊಡಬೇಕು ಎಲ್ಲ. ಒಂದ್ಸತಿ ನನಗೇನಾದರೂ ಆ್ಯಕ್ಟಿಂಗ್ ಮಾಡೋಕೆ ಗೊತ್ತಾಗಲ್ಲ ಅಂತ ಸ್ವಲ್ಪ ಬೇಜಾರಿಂದ ಕುತ್ಕೊಂಡಾಗ ಹೇಳ್ತಾರೆ, ಬೂಸ್ಟ್ ಮಾಡ್ತಾರೆ. ನೀನು ಹಿಂಗೆ ಮಾಡು, ಹಿಂಗೆ ಆಗುತ್ತೆ, ಹಿಂಗೆ ಎಕ್ಸ್ಪ್ರೆಷನ್ ಕೊಡು, ನಿನ್ನ ಕೈಯಲ್ಲಿ ಆಗುತ್ತೆ, ಲೇಸಿ ಮಾಡ್ತೀಯಾ ಅಂತೆಲ್ಲ ಹೇಳ್ಕೊಡ್ತಾರೆ. ಎಲ್ಲ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ ಆಗಲಿ ಏನಾದರೂ ಬೇಜಾರಿಂದ ಕೂತ್ಕೊಂಡ್ರು ಅದನ್ನು ಕಾಮಿಡಿ ಥರ ಮಾಡಿ ನಗಿಸಿ, ನೀನು ಈ ಥರ ಮಾಡ್ತೀಯಾ ಬಾರೆ ಅಂತ ಅನ್ಕೊಂಡು ಸಪೋರ್ಟ್ ಮಾಡ್ತಾರೆ. ಖುಷಿ ಅನಿಸುತ್ತೆ ಕಾಮಿಡಿ ಕಿಲಾಡಿಗೆ ಬಂದಿರೋದಕ್ಕೆ. ಆ್ಯಂಡ್ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ಬೇಜಾರಿಂದ ಮನೇಲಿ ಯಾರೂ ಕೂತ್ಕೊಬೇಡ್ರಿ, ಯಾವಾಗಲೂ ಕಾಮಿಡಿ ಕಿಲಾಡಿ 9 ಗಂಟೆಗೆ ಜೀ ಕನ್ನಡದಾಗ ಎಲ್ಲರೂ ನೋಡಿರಿ, ಖುಷಿಪಡಿ. ಹಾಗೆ ನಮ್ಮೆಲ್ಲರನ್ನೂ ನಿಲ್ಲಿಸಿ ಇಷ್ಟೊತ್ತು ಮಾತಾಡಿಸಿ ನಗಾಡಿಸಿ ಬಾಸ್ ಟಿ ವಿ ನೀವು ಕೂಡ ಚೆನ್ನಾಗಿ ಆ್ಯಂಕರಿಂಗ್ ನೀವು ನಮ್ಗೆ ಇಂಟರ್ವ್ಯೂ ಮಾಡಿದ್ರಿ. ತುಂಬ ಖುಷಿ ಆಯ್ತಣ್ಣ, ನಮಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಇದು ನಮ್ಮದು ಫಸ್ಟ್ ಇಂಟರ್ವ್ಯೂ ಬಂದಿರೋದು. ಹಾಗಾಗಿ ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ಹಿಂಗೂ ಮಾತಾಡ್ಬೋದು, ಈ ಥರ ಇರ್ತಾರೆ, ಈ ಥರ ಫ್ರೆಂಡ್ಲಿಯಾಗಿರ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು. ತುಂಬ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ಹೊಸ ಮುಖಗಳನ್ನು ಬಾಸ್ ಟಿ ವಿ ಒಳಗೆ ನೀವು ಮತ್ತೆ ಪರಿಚಯ ಮಾಡ್ಸಕತ್ತಿದ್ದು ಇದು ದೊಡ್ಡ ಖುಷಿ ವಿಚಾರ. ಹಾಗಾಗಿ ಬಾಸ್ ಟಿ ವಿಗೆ ನಮ್ಮೆಲ್ಲರಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ತುಂಬಾ ಖುಷಿ ಆಯಿತು. ನಾನು ಆಗಲೇ ಹೇಳ್ದಂಗೆ ನಿಮ್ಮೆಲ್ಲರ ಫ್ಯೂಚರು ನನ್ನ ಕಣ್ಮುಂದೆ ಕಾಣಿಸ್ತಾ ಇದೆ. ಒಳ್ಳೆಯದಾಗಲಿ. ಏನು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ, ನಿಮ್ಮ ಕನಸೆಲ್ಲ ನನಸಾಗಲಿ. ಇಲ್ಲಿ ಏನೇ ಕಾಮಿಡಿ ಮಾಡಿದ್ರು ಕೂಡ ಈ ಕ್ಷಣಕ್ಕೆ ಮಾತ್ರ ಇರಲಿ. ದಯವಿಟ್ಟು ಯಾರು ಪರ್ಸ್ನಲಾಗಿ ತೊಗೊಳಕ್ಕೆ ಹೋಗ್ಬಿಡಿ. ಬಿಕಾಸ್ ಯಾಕೆಂತಂದರೆ ಅದು ಹೊರಗಡೆ ಔಟ್ಪುಟ್ ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ ಇರುತ್ತೆ. ಇವಾಗ ನೀವು ಸ್ಕಿಟ್ಟಲ್ಲಿ ಯಾವ ರೀತಿ ತೊಗೊಳ್ತಿರೋ ಅದೇ ರೀತಿ ಈ ಇಂಟರ್ವ್ಯೂ ಅಲ್ಲಿ ಅದು ಬರಲಿ ಅಂತ ಹೇಳ್ಬಿಟ್ಟು ಒಳ್ಳೆಯದಾಗಲಿ. 4 ಜನಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಕಾಮಿಡಿ ಕಿಲಾಡಿಗಳು ಸೀಸನ್ 5ರ 4 ಜನ ಸ್ಪರ್ಧಾಳುಗಳ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.